ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಫ್ರೆಂಡ್ಸ್, ಮೋಸ್ಟ್ ಆಫ್ ಯು ಪೀಪಲ್ ಆಲ್ರೆಡಿ PUC ಎಕ್ಸಾಮ್ನ ಬರೆದು ರಿಸಲ್ಟ್ ಕೂಡ ಬಂದಾಗಿದೆ. ಅದೇ ರೀತಿ ನಿಮ್ಮ CET ರಿಸಲ್ಟ್ ಕೂಡ ಬಂದಾಗಿದೆ ಪ್ರೀವಿಯಸ್ ವೀಕ್, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ಈ ಸಂಚಿಕೆ ನಾನು ಮಾಡ್ತಿರೋ ಉದ್ದೇಶ ಏನಂದರೆ, ನಿಮ್ಮ CET ರ್ಯಾಂಕಿಂಗ್ ಆಲ್ರೆಡಿ ಗೊತ್ತಿದೆ, ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ಗೊತ್ತಿದೆ, ವೆದರ್ ಯು ಆರ್ ಎ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಇರ್ಬೋದು, ಡಿಫ್ರೆಂಟ್ ಕ್ಯಾಟಗರೀಸ್ 2A ಇರ್ಬೋದು, SC ಇರ್ಬೋದು, SC ಇರ್ಬೋದು, ಅಥವಾ 2A ಜನರಲ್ ಇರ್ಬೋದು, 2A ಕನ್ನಡ ಮೀಡಿಯಮ್ ಇರ್ಬೋದು, 2A ರೂರಲ್ ಕ್ಯಾಂಡಿಡೇಟ್ಸ್ ಇರ್ಬೋದು. ಈ ಯಾವುದೇ ಒಂದು ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗಿದ್ರೂ ಕೂಡ ನಿಮಗೆ ಬಂದಿರೋವಂಥ CET ರ್ಯಾಂಕಿಂಗ್ ಏನಿದೆಯಲ್ಲ, ಇವಾಗ ಅನೌನ್ಸ್ ಆಗಿರೋವಂಥ ರಿಸಲ್ಟಲ್ಲಿ ಆ ಪರ್ಟಿಕ್ಯುಲರ್ ರ್ಯಾಂಕಿಂಗ್ನ ಯೂಸ್ ಮಾಡಿಕೊಂಡು ನಿಮಗೆ ಪೊಟೆನ್ಷಿಯಲಿ ಯಾವ ಕಾಲೇಜು ಸಿಗ್ಬೋದು ಈ ಅಪ್ಕಮಿಂಗ್ ಒಂದು ಕೌನ್ಸಿಲಿಂಗ್ ರೌಂಡ್ ಆಗುತ್ತಲ್ಲ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೊಂದು ವೀಕ್ ಅಥವಾ 2 ವೀಕ್ಸಲ್ಲಿ, ಆ ಪರ್ಟಿಕ್ಯುಲರ್ ರೌಂಡಲ್ಲಿ ನೀವು ಯಾವ ಕಾಲೇಜ್ನ ಚೂಸ್ ಮಾಡಬೇಕು ಪೊಟೆನ್ಷಿಯಲಿ ಅಥವಾ ಶಾರ್ಟ್ ಲಿಸ್ಟ್ ಮಾಡಬೇಕು, ಅದನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಒಂದು ಆ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ನೀವು ಆ ಪರ್ಟಿಕ್ಯುಲರ್ ಸ್ಟೆಪ್ನ ಫಾಲೋ ಮಾಡಿ ಇರೋವಂಥ ಡಾಕ್ಯುಮೆಂಟ್ ಅಫಿಷಿಯಲಾಗಿ CET ಕರ್ನಾಟಕ ಅಥವಾ KCET ಅವರು ಏನು ರಿಲೀಸ್ ಮಾಡಿದಾರಲ್ಲ ಪ್ರೀವಿಯಸ್ ಇಯರ್ ಡಾಕ್ಯುಮೆಂಟ್ಸು, ಆ ಡಾಕ್ಯುಮೆಂಟ್ನ ರೆಫರ್ ಮಾಡಿಕೊಂಡೇ ನಾವು ಕಾಲೇಜ್ನ ಹೇಗೆ ಶಾರ್ಟ್ ಲಿಸ್ಟ್ ಮಾಡೋದು ಅಂತ ನೋಡೋಣ. ಬಿಫೋರ್ ದ್ಯಾಟ್ ಒಂದು ಟಿಪ್, ಬಿಕಾಸ್ ಜನರಲಾಗಿ ಮೋಸ್ಟ್ ಆಫ್ ಯು ಪೀಪಲ್ ಈಗ CET ಯಾರ್ಯಾರು ಬರ್ದಿರಲ್ಲ ಎಲ್ಲರಿಗೂ ಮೋರ್ ದೆನ್ 90% ಅನ್ಕೋತೀನಿ ಅಥವಾ 80% ಎಲ್ಲರಿಗೂ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚೇ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ಕೋತೀನಿ. ಬಟ್ ನಿಮ್ಮ ರ್ಯಾಂಕಿಂಗ್ ಮೇಲೆ ನಿಮಗೆ ಆ ಬ್ರ್ಯಾಂಚ್ ಸಿಗುತ್ತೋ ಇಲ್ವೋ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಂತ ಡಿಟರ್ಮೈನ್ ಆಗುತ್ತೆ. ಓಕೆನಾ? ಈ ಪರ್ಟಿಕ್ಯುಲರ್ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಒಂದೇ ತುಂಬ ಒಳ್ಳೆ ಬ್ರ್ಯಾಂಚ್ ಅಂತ ಅಲ್ಲ, ನಾನು ಕೂಡ ಓದಿದ್ದು 15 ವರ್ಷದಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಬಟ್ ಲೇಟರ್ ಆನ್ ಐ ಆಮ್ ವರ್ಕಿಂಗ್ ಇನ್ ಎ ಸಾಫ್ಟ್ವೇರ್ ಇಂಡಸ್ಟ್ರಿ. ಓಕೆನಾ? ಕೆಲವೊಬ್ಬರಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಮೇಲೆ ಆಸಕ್ತಿ ಇರ್ಬೋದು, ಕೆಲವೊಬ್ಬರಿಗೆ ಸಿವಿಲ್ ಇಂಜಿನಿಯರಿಂಗ್ ಮೇಲೆ ಆಸಕ್ತಿ ಇರ್ಬೋದು, ಕೆಲವೊಬ್ಬರಿಗೆ ಮೆಕ್ಯಾನಿಕಲ್ ಇರ್ಬೋದು. ಓಕೆ, ಪ್ರತಿಯೊಂದು ಬ್ರ್ಯಾಂಚ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಗೇನ್ ನಿಮ್ಮ ಪ್ರಿಫರೆನ್ಸು, ನಿಮ್ಮ ಪೇರೆಂಟ್ಸ್ ಏನು ಹೇಳ್ತಾರೆ, ನಿಮ್ಮ ಸರೌಂಡಿಂಗ್ ಅಥವಾ ಕೊಲೀಗ್ಸ್ ಅಥವಾ ನಿಮ್ಮ ಸೀನಿಯರ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಯಾವುದು ಗೈಡ್ ಮಾಡ್ತಾರೆ ನೀವು ಅಸೆಸ್ ಮಾಡಿ. ಎಲ್ಲರಿಂದನೂ ಫೀಡ್ಬ್ಯಾಕ್ ತೊಗೊಳ್ಳಿ. ಫೀಡ್ಬ್ಯಾಕ್ ತೊಗೊಳ್ಳೋದು ತಪ್ಪು ಅಂತ ಅಲ್ಲ, ಬಟ್ ಫೈನಲಾಗಿ ಡಿಸೈಡ್ ಮಾಡೋದು ನೀವೇ ಆಗಿರಬೇಕು. ಓಕೆನಾ? ಬಿಕಾಸ್ ನಾವು ಯಾರ್ದೋ ಒಬ್ರದ್ದು ಫೀಡ್ಬ್ಯಾಕಿಂದ ನಮ್ಮ ಕೆರಿಯರ್ನ ನಾವು ಫೈನಲೈಸ್ ಮಾಡೋದಕ್ಕಾಗಲ್ಲ. ಫಸ್ಟ್ ಎಲ್ಲರದೂ ಇನ್ಪುಟ್ ತೊಗೊಳ್ಳಿ. ನಿಮ್ಮ ತಂದೆ ತಾಯಿಯವ್ರ ಹತ್ರ ಮಾತಾಡಿ, ನಿಮ್ಮ ಅಣ್ಣ ತಮ್ಮಂದಿರ ಹತ್ರ ಮಾತಾಡಿ, ನಿಮ್ಮ ಸೀನಿಯರ್ಸ್ ಹತ್ರ ಮಾತಾಡಿ, ಇಲ್ಲಾಂದರೆ ನಿಮಗೆ ಗೊತ್ತಿರೋ ರಿಲೇಟಿವ್ಸ್ ಯಾರಾದ್ರೂ IT ಇಂಡಸ್ಟ್ರಿಲಿದ್ದರೆ ಅವ್ರ ಹತ್ರ ಮಾತಾಡಿ. ಅವ್ರ ಹತ್ರ ಮಾತಾಡಾದಮೇಲೆ ನಿಮ್ಮ ರ್ಯಾಂಕಿಂಗೂ ಒಂದು ಅಸೆಸ್ ಮಾಡಿ. ಬಿಕಾಸ್ ನಿಮ್ಮ ರ್ಯಾಂಕಿಂಗು ತುಂಬ ಚೆನ್ನಾಗಿ ಬಂದಿದ್ದರೆ ನಿಮಗೆ ಬೇಕಾಗಿರೋವಂಥ ಬ್ರ್ಯಾಂಚ್ ಸಿಗ್ಬೋದು. ಇಲ್ಲಾಂದರೆ ನಿಮ್ಮ ರ್ಯಾಂಕಿಂಗು ತುಂಬ ಅವರೇಜಾಗಿ ಬಂದಿದ್ದರೆ ನಿಮಗೆ ಬೇಕಾಗಿರೋವಂಥ ಕಾಲೇಜ್ ಸಿಗ್ಬೋದು, ಬೇಕಾಗಿರೋವಂಥ ಬ್ರ್ಯಾಂಚ್ ಸಿಗ್ದಲ್ಲೇ ಇರ್ಬೋದು. ಓಕೆನಾ? ಯಾವುದು ಬೆಸ್ಟು, ಯಾವುದು ವಿ ಕ್ಯಾನ್ ಅವಾಯ್ಡ್ ಅಂತ ಅಂದ್ಬಿಟ್ಟು ನೀವು ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇದೆ ಅಂತ ಅನ್ಕೋತೀನಿ. ನೀವು ಮೊಬೈಲಲ್ಲೇ ಈ ಪರ್ಟಿಕ್ಯುಲರ್ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು, google.com ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ನೀವು ಪ್ರೀವಿಯಸ್ ಇಯರ್ದು KCET ಅವರ ಅಫಿಷಿಯಲ್ ವೆಬ್ಸೈಟಲ್ಲೇ ಕಟ್ ಆಫ್ ರ್ಯಾಂಕಿಂಗ್ನ ಪಬ್ಲಿಷ್ ಮಾಡಿರ್ತಾರೆ. ಓಕೆನಾ? ಅವ್ರ ವೆಬ್ಸೈಟಲ್ಲಿ. ಸೊ ನಾವೇನು ಮಾಡೋಣ, CET ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಅಂತ ಸರ್ಚ್ ಮಾಡ್ತೀನಿ. cetonline.karnataka.gov.in/KEA ಅಂತ ಇದೆ. ಇದು ನಮ್ಮ CET ಅಫಿಷಿಯಲ್ ವೆಬ್ಸೈಟ್ ಅಲ್ವಾ? ಇದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ಚೂಸ್ ಮಾಡಿದ ತಕ್ಷಣ ಏನಾಯಿತು, ನನಗೆ CET ವೆಬ್ಸೈಟ್ಗೆ ತಗೊಂಡೋಗ್ತು. ಕರೆಕ್ಟ್ ಅಲ್ವಾ? CET ವೆಬ್ಸೈಟ್ ಓಪನ್ ಆಗಿದೆ, ಅಫಿಷಿಯಲ್ ವೆಬ್ಸೈಟ್. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ನೀವು ಕನ್ನಡ ಕಂಫರ್ಟಬಲ್ ಇದ್ದರೆ ಕನ್ನಡ ಚೂಸ್ ಮಾಡಿ, ಲ್ಯಾಂಗ್ವೇಜು ಡಿಸ್ಪ್ಲೇ ಲ್ಯಾಂಗ್ವೇಜ್, ಇಲ್ಲಾಂದರೆ ರೈಟ್ ಸೈಡಲ್ಲಿ ನಾನು ಇಂಗ್ಲೀಷ್ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಬಿಕಾಸ್ ಮೋಸ್ಟ್ ಆಫ್ ಯು ಪೀಪಲ್ ಮೈಟ್ ಬಿ ಕಂಫರ್ಟಬಲ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇಂಗ್ಲೀಷ್ ವುಡ್ ಬಿ ಪ್ರಿಫರಬಲ್ ಅಲ್ಲ, ಹಾಗಾಗಿ. ಸೊ ನೀವಿಲ್ಲಿ ನೋಡ್ಬೋದು, ಅಡ್ಮಿಷನ್ಸ್ ಅಂತ ಇದೆ. ಈ ಅಡ್ಮಿಷನ್ ಸೆಕ್ಷನಲ್ಲಿ ಈ ವರ್ಷದ್ದು 2025 UG CET ಇರ್ಬೋದು, PG CET ಇರ್ಬೋದು, ಡಿಪ್ಲೊಮಾ CET ಇರ್ಬೋದು, ಆಮೇಲೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಇರ್ಬೋದು, EMRS ಇರ್ಬೋದು, ಅಥವಾ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ KSET ಅಂತಾರಲ್ಲ ಅದಿರ್ಬೋದು. ಅದು ಈ ವರ್ಷ ಕಂಡಕ್ಟ್ ಮಾಡ್ತಿರೋಂಥ ಎಕ್ಸಾಮ್ಸ್ದು ಈ ಅಡ್ಮಿಷನ್ ಸೆಕ್ಷನಲ್ಲಿ ಬರುತ್ತೆ. ಬಟ್ ಅದ್ರ ಪಕ್ಕನೇ ನಿಮ್ಗೆ ಇನ್ನೊಂದು ಸೆಕ್ಷನ್ ಇದೆ ನೋಡಿ, ಇಲ್ಲಿ ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಅಂತ ಇದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಇಲ್ಲಿ ಪ್ರೀವಿಯಸ್ ಇಯರಲ್ಲಿ ಏನೆಲ್ಲ ಕೌನ್ಸಿಲಿಂಗ್ ಆಗಿತ್ತಲ್ಲ ಎಲ್ಲ
PGCET ಇರ್ಬೋದು, UGCET ಇರ್ಬೋದು, ಯಾವುದೇ ಆದ್ರೂ ಕೂಡ ಅದ್ರದ್ದು ಪ್ರೀವಿಯಸ್ ಇಯರ್ದು ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, PUC ಕಂಪ್ಲೀಟ್ ಆಗಿರೋದ್ರಿಂದ ನೀವೆಲ್ಲ ಇಂಜಿನಿಯರಿಂಗಿಗೆ ಜಾಯ್ನ್ ಆಗ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಈ ಪರ್ಟಿಕ್ಯುಲರ್ ಸ್ಟೆಪ್ಸ್ ನಾನು ಹೇಳ್ತೀನಲ್ಲ, ಇದು ನಿಮಗೆ ನರ್ಸಿಂಗಿಗೆ ಜಾಯ್ನ್ ಆಗ್ತಿದ್ರೂ ಅಪ್ಲಿಕೇಬಲ್ ಆಗುತ್ತೆ, ಅಥವಾ ನೀವು ಮೆಡಿಕಲ್ ಅಥವಾ ಬೇರೆ ಯಾವುದೇ ಒಂದು BSc AGಗೆ ಜಾಯ್ನ್ ಆಗ್ತಿದ್ರೂ ಅಪ್ಲಿಕೇಬಲ್ ಆಗುತ್ತೆ. ನಾವಿಲ್ಲಿ ಏನು ಮಾಡೋಣ, UGCET, ಬಿಕಾಸ್ ನಮ್ಮದು PUC ಕಂಪ್ಲೀಟ್ ಆಗಿದೆ, CET ಎಕ್ಸಾಮ್ ಬರ್ದಿದ್ದೀವಿ, UGCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾಗತ್ತೆ, ಕರೆಕ್ಟ್ ಅಲ್ವಾ? UGCET 2024 ಪ್ರೀವಿಯಸ್ ಇಯರ್ ಡೀಟೇಲ್ಸಿಗೆ ಬರ್ತೀನಿ. ಇಲ್ಲಿ UGCET 2024 ಪ್ರೀವಿಯಸ್ ಇಯರ್ದು ಚೂಸ್ ಮಾಡೋಣ. ಇಲ್ಲಿ ನೋಡ್ಬೋದು ನಿಮಗೆ ಪ್ರೀವಿಯಸ್ ಇಯರಲ್ಲಿ UGCETಲಿ ಯಾವುದ್ಯಾವುದೆಲ್ಲ ಡಿಫ್ರೆಂಟ್ ಈವೆಂಟ್ಸ್ ಆಗಿತ್ತು ಅದರದ್ದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಸ್ಪೆಸಿಫಿಕಲಿ ನಾನು ಇವತ್ತಿನ ವಿಡಿಯೋಗೆ ಇಂಜಿನಿಯರಿಂಗ್ ತೊಗೋತೀನಿ, ಬಟ್ ಸೇಮ್ ಅಪ್ಲಿಕಬಲ್ ಟು BPharm ಇರ್ಬೋದು, BSc ಅಗ್ರಿಕಲ್ಚರ್ ಇರ್ಬೋದು, ಅಥವಾ BSc ನರ್ಸಿಂಗ್ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಓಕೆನಾ? ಸೊ ನೀವಿಲ್ಲಿ ಕಟ್ ಆಫ್ ಅಂತ ಸರ್ಚ್ ಮಾಡಿ. ಓಕೆ, ಕಟ್ ಆಫ್ ಅಂತ ಸರ್ಚ್ ಮಾಡಿದ್ರೆ ಏನಂದರೆ, ಕಟ್ ಆಫ್ ಡಾಕ್ಯುಮೆಂಟ್ ಅಥವಾ ಕಟ್ ಆಫ್ ರ್ಯಾಂಕಿಂಗ್ ಲಿಸ್ಟ್ನ CET ಸೆಲ್ ಅವರು ಅನೌನ್ಸ್ ಮಾಡಿರ್ತಾರೆ ಮತ್ತು ಪಬ್ಲಿಷ್ ಮಾಡಿರ್ತಾರೆ ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ, ಓಕೆನಾ? ನಾನು ಸರ್ಚ್ ಮಾಡಿಬಿಟ್ಟು ನೋಡಿದ್ರೆ ಇಲ್ಲಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ಅಂತ ಇದೆ. ಅದೇ ರೀತಿ ಕಟ್ ಸ್ಪೇಸ್ ಆಫ್ ಅಂತ ಸರ್ಚ್ ಮಾಡಿ ಅಥವಾ ಕಟ್ ಆಫ್ ಅಂತ ಸರ್ಚ್ ಮಾಡಿ, ಸಮ್ಟೈಮ್ಸ್ ಅವರು ಪಬ್ಲಿಷ್ ಮಾಡಬೇಕಾದ್ರೆ CUT ಸ್ಪೇಸ್ ಆಫ್ ಅಂತಲೂ ಇರುತ್ತೆ. ಎರಡನ್ನೂ ಸರ್ಚ್ ಮಾಡಿ ನಮಗೆ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಫಸ್ಟ್ ರೌಂಡ್ ಕಟ್ ಆಫ್ ಅಂತ ಇದೆ ನೋಡಿ, 30ನೇ ತಾರೀಕು ಆಗಸ್ಟ್ ತಿಂಗಳು 2024 ಇದನ್ನು ಪಬ್ಲಿಷ್ ಮಾಡಿದ್ದಾರೆ, ಫಸ್ಟ್ ರೌಂಡ್ ಕಟ್ ಆಫ್, ಓಕೆನಾ? ಇದು ಫಸ್ಟ್ ರೌಂಡು. ಅದೇ ರೀತಿ ಇನ್ಯಾವ್ದಾರ ಇದೆಯಾ, ಫಸ್ಟ್ ರೌಂಡು ಪ್ರಾವಿಷನಲ್ ಕಟ್ ಆಫ್ ರ್ಯಾಂಕಿಂಗೂ ಕೂಡ ಇದೆ, ಓಕೆನಾ? ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ. ನಿಮಗೆಲ್ಲ ಗೊತ್ತಿದೆ, ನಾವು ಫಸ್ಟ್ ರೌಂಡಿಗೆ ಸೀಟ್ ಪ್ರಿಫರೆನ್ಸ್ ಹಾಕಾದ್ಮೇಲೂ ಕೂಡ ನಮಗೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಆ ಮಾರ್ಕ್ ಸೀಟ್ ಅಲಾಟ್ಮೆಂಟಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ ನಿಮಗೆ, ಬಟ್ ನೀವು ಅದನ್ನು ನೋಡಿಕೊಂಡು, ಆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಔಟ್ಪುಟ್ನ ನೋಡಿಕೊಂಡು ನೀವೇನಾದ್ರೂ ನಿಮ್ಮ ಪ್ರಿಫರೆನ್ಸ್ನ ಚೇಂಜ್ ಮಾಡಬೇಕು ಅಂದರೆ ಫೈನಲ್ ಅಲಾಟ್ಮೆಂಟ್ಗಿಂತ ನಿಮಗೆ ಸ್ವಲ್ಪ ಟೈಮ್ ಇರುತ್ತೆ, ಅದು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಕರೀತಾರೆ, ಓಕೆನಾ? ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ನ ನೋಡ್ಬೋದು. ಇಲ್ಲಾಂದರೆ ನಾವೇನು ಮಾಡ್ಬೋದು ಅಂದರೆ ಫಸ್ಟ್ ರೌಂಡ್ದು ಫೈನಲ್ ಕಟ್ ಆಫ್ ರ್ಯಾಂಕಿಂಗ್ನ ನೋಡಿ ನೀವು, ಬಿಕಾಸ್ ಏನಂದರೆ ಅಲ್ಟಿಮೇಟ್ಲಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ಫೈನಲ್ ಕಟ್ ಆಫ್ ಯಾವುದಿತ್ತು, ಅಥವಾ ಕಟ್ ಆಫ್ ಅಂದರೆ ಏನು ಹೇಳಿ, ಒಂದು ಕಾಲೇಜು, ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ AIT ಅಂತ ತಿಳ್ಕೊಳ್ಳಿ, ಅಥವಾ BMS ಕಾಲೇಜ್ ಅಂತ ತಿಳ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಲಾಟ್ ಆಗಿದೆಯಲ್ಲ ಸೀಟು ಫಸ್ಟ್ ರೌಂಡಲ್ಲಿ, ಹೈಯೆಸ್ಟ್ ರ್ಯಾಂಕಿಂಗ್ ಯಾರ್ದಿದೆ ಅವ್ರದ್ದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ಲು 1 2 3 4 5 6 ಫಾರ್ ಎಕ್ಸಾಂಪಲ್ 200. ಅದನ್ನು ಫಸ್ಟು ಈ ಡಾಕ್ಯುಮೆಂಟ್ನ ಓಪನ್ ಮಾಡಿ ನೋಡೋಣ. ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು UGCET ಫಸ್ಟ್ ರೌಂಡ್ ಕಟ್ ಆಫ್ ಅಲಾಟ್ಮೆಂಟನ್ನು ತೋರಿಸ್ತಾ ಇದೆ. BSc ನರ್ಸಿಂಗ್ ಇದೆ, ಇಂಜಿನಿಯರಿಂಗ್ ಹೈದರಾಬಾದ್ ಕರ್ನಾಟಕ ಇದೆ, ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮ್ ಸೈನ್ಸ್ ಇದೆ, ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮ್ ಸೈನ್ಸ್ ಫಾರ್ ಹೈದರಾಬಾದ್ ಕರ್ನಾಟಕ ಇದೆ, ಈ ರೀತಿ BPharm ಇದೆ, BSc ನರ್ಸಿಂಗ್ ಇದೆ. ನಾನು ಇಂಜಿನಿಯರಿಂಗ್ ಜನರಲ್ ಅಂತ ಇದೆಯಲ್ಲ ಅದನ್ನು ಚೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ನಮಗೊಂದು PDF ಡಾಕ್ಯುಮೆಂಟ್ ಬರ್ತಾ ಇದೆ, ಓಕೆನಾ? ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟು ಹೇಗೆ ನೀವು ರೀಡ್ ಮಾಡೋದು ಅಂತ ಒಂದು ಹೇಳ್ಕೊಡ್ತೀನಿ, ಓಕೆನಾ? ಫಾರ್ ಎಕ್ಸಾಂಪಲ್ ವೆರಿ ಫಸ್ಟ್ ಕಾಲೇಜ್ ಇಲ್ಲೇನು ತೋರಿಸ್ತಾ ಇದೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ತೋರಿಸ್ತಾ ಇದೆ, ಓಕೆನಾ? ಇಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಕಟ್ ಆಫ್ CET 2024 ರೌಂಡ್ 1 ಅಲಾಟ್ಮೆಂಟ್, ಓಕೆನಾ? ನಾವು ನೋಡ್ತಿರೋದು ಕಟ್ ಆಫ್ ರ್ಯಾಂಕಿಂಗ್. ಸೊ ಇಲ್ಲಿ ಇದು UVCV ಕಾಲೇಜ್ದು, ಇಲ್ಲಿ ಮಲ್ಟಿಪಲ್ ಬ್ರ್ಯಾಂಚಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, AR ಆರ್ಕಿಟೆಕ್ಚರ್ ಇದೆ, CE ಸಿವಿಲ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, EC ಇದೆ, EE ಇದೆ, ಎಲೆಕ್ಟ್ರಿಕಲ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸ್ ಇದೆ, ಮೆಕ್ಯಾನಿಕಲ್ ಸೈನ್ಸ್ ಇದೆ. ಇಷ್ಟೆಲ್ಲ ಬ್ರ್ಯಾಂಚು ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿದೆ. ಈ ಕಾಲೇಜ್ ಕೋಡ್ ಏನು ಹೇಳಿ, E001 ಅಂತ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ನಿಮಗೆ ಈ ಪರ್ಟಿಕ್ಯುಲರ್ ಟೇಬಲ್ ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಈ ಪರ್ಟಿಕ್ಯುಲರ್ ಟೇಬಲ್ ನಾವೇನು ನೋಡ್ತಿದ್ದೀವಲ್ಲ, ಇಲ್ಲಿ ಈ 1G 1K 1R, ಓಕೆನಾ? ಅದೇ ರೀತಿ 2AG 2A ಕರ್ನಾಟಕ, 2A ಕನ್ನಡ ಮೀಡಿಯಮ್, 2A ರೂರಲ್, 2B ಇದೆಲ್ಲ ಡಿಫ್ರೆಂಟ್ ಕ್ಯಾಟಗರಿ ತೋರಿಸ್ತಾ ಇದೆ, ಓಕೆನಾ? 1 ಅಂದರೆ ಕ್ಯಾಟಗರಿ 1 ಜನರಲ್ ಮೆರಿಟ್, ಕ್ಯಾಟಗರಿ 1 ಕನ್ನಡ ಮೀಡಿಯಮ್, ಕ್ಯಾಟಗರಿ 1 ರೂರಲ್. ಅದೇ ರೀತಿ 2A ಕ್ಯಾಟಗರಿಯಲ್ಲಿ ಬರುವಂಥ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್, 2A ಕ್ಯಾಟಗರಿಯಲ್ಲಿ ಬರುವಂಥ ಕನ್ನಡ ಮೀಡಿಯಮಲ್ಲಿ ಓದಿರುವಂಥ ಕ್ಯಾಂಡಿಡೇಟ್, 2Aಲ್ಲಿ ಬರುವಂಥ ಅಂದರೆ ನಿಮ್ಮ ಕ್ಯಾಸ್ಟ್ ಏನಾದ್ರೂ 2Aಗೆ ಬಿಲಾಂಗ್ ಆಗಿದ್ದರೆ
2Aಗೆ ಬರುವಂಥ ರೂರಲ್ ಕ್ಯಾಂಡಿಡೇಟ್ ಅಂತ, ಸೋ ಆನ್ ಆ್ಯಂಡ್ ಸೋ ಫೋರ್ತ್ ಓಕೆನಾ. ಅದೇ ರೀತಿ ಜನರಲ್ ಮೆರಿಟ್ ಕನ್ನಡ, ಜನರಲ್ ಮೆರಿಟ್ ರೂರಲ್, SC ST ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. ಇಲ್ಲಿ ನೀವು ಇಲ್ಲಿ ನೋಡ್ತೀರಲ್ಲ 1G, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಲಾಸ್ಟ್ ಇಯರ್ 2024 UVCE ಕಾಲೇಜಲ್ಲಿ 9684 9684 ಇಸ್ ದ ಹೈಯೆಸ್ಟ್ ರ್ಯಾಂಕಿಂಗು ಆ ಬ್ರ್ಯಾಂಚಿಗೆ ಅಡ್ಮಿಷನ್ ಆಗಿರೋದು. ಅಂದರೆ ಇದಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಇರುತ್ತಲ್ಲ, 8000 ರ್ಯಾಂಕಿಂಗರ್ ಜಾಯ್ನ್ ಆಗಿರ್ಬೋದು, 1000 2000 3000 ಎಲ್ಲ ಆಗಿದೆ. ಬಟ್ ಲಾಸ್ಟ್ ಈಗ 60 ಏನಾರು ಸೀಟ್ ಇದ್ದರೆ ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಕ್ಯಾಟಗರಿ 1 ಜನರಲ್ ಮೆರಿಟಲ್ಲಿರುವಂತಹ ಕ್ಯಾಂಡಿಡೇಟ್ ಏನಿದೆಯಲ್ಲ 9684 ರ್ಯಾಂಕಿಂಗ್ ಇದೆಯಲ್ಲ, ಅದೇ ಹೈಯೆಸ್ಟ್ ರ್ಯಾಂಕಿಂಗು. ಫಾರ್ ಎಕ್ಸಾಂಪಲ್ ನಿಮ್ದು 10,000 ಇದ್ದರೆ ಇದು ಸಿಗಲ್ಲ ಈ ಕಾಲೇಜಲ್ಲಿ ಸೀಟು. ಅದೇ ರೀತಿ 2A ಜನರಲ್ನ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ಲು 5 ಜನ ಕ್ಯಾಂಡಿಡೇಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ. 7,000 ಇದೆ, 7,993 ಇದೆ, 8,000 ಇದೆ, 9,000 ಇದೆ. 7,000 ಏನಾದ್ರೂ ಅವನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಾಲೇಜ್ನ UVCE ಕಾಲೇಜಲ್ಲಿ ಚೂಸ್ ಮಾಡಿದರೆ 7,000 ಸಿಕ್ಕಿದೆ ಲಾಸ್ಟ್ ಇಯರು. 7,999 ಸಿಕ್ಕಿದೆ, 8,000 ಇದ್ದವ್ರಿಗೆ ಸಿಕ್ಕಿಲ್ಲ. ಸೊ ಇದು ಲಾಸ್ಟ್ ಆ ಕಾಲೇಜಿಗೆ ಜಾಯ್ನ್ ಆಗಿರೋದು, ಸೀಟ್ ಅಲಾಟ್ಮೆಂಟ್ ಆಗಿದೆಲ್ಲ, ಹೈಯೆಸ್ಟ್ ರ್ಯಾಂಕಿಂಗ್ ಯಾರು ಕ್ಯಾಂಡಿಡೇಟ್ ಇದೆ ಅವ್ರಿಗೆ. ಸೊ ಇದನ್ನು ನೋಡಿ ನಿಮ್ಗೇನು ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಮೋಸ್ಟ್ ಫೇವರಬಲ್ ಬ್ರ್ಯಾಂಚ್ ಎಲ್ಲರಿಗೂ ಅಲ್ವಾ. UVCEಲಿ ಲಾಸ್ಟ್ ಇಯರು ನಂದೇನಾದ್ರು 2A ಜನರಲ್ ನಿಮ್ದೇನಾದ್ರೂ ಕ್ಯಾಟಗರಿ ಇದ್ದರೆ 6,525 ರ್ಯಾಂಕಿಂಗು ಹೈಯೆಸ್ಟ್ ರ್ಯಾಂಕಿಂಗು. ಅಂದರೆ ಅದಕ್ಕಿಂತ ಕಡಿಮೆ ರ್ಯಾಂಕಿಂಗು ಅದ್ರ ಒಳಗಡೆ ಏನಿದೆಯಲ್ಲ 1ರಿಂದ 6,525 ರ್ಯಾಂಕಿಂಗ್ ಇದೆಯಲ್ಲ, ಅವರೆಲ್ಲರಿಗೂ 2A ಜನರಲ್ ಒಳಗಡೆ ಸಿಕ್ಕಿದೆ ಈ ಕಾಲೇಜಲ್ಲಿ. ಬಟ್ ಹೈಯೆಸ್ಟ್ ಯಾವುದು 6,525, 6,526 ಇಲ್ಲಿ ಸಿಕ್ಕಿಲ್ಲ ಈ ಕಾಲೇಜಲ್ಲಿ. ಗೊತ್ತಾಗ್ತಿದೆಯಲ್ಲ. ಸೊ ನಿಮ್ಮ ಕ್ಯಾಟಗರಿನ ನೀವು ನೋಟ್ ಡೌನ್ ಮಾಡ್ಕೋಬೇಕು. ಅದೇ ರೀತಿ ಫಸ್ಟ್ ಏನಂದರೆ ಯಾವುದೇ ಒಂದು ಕೌನ್ಸಿಲಿಂಗಲ್ಲಿ ನಿಮ್ಮ ಕ್ಯಾಟಗರಿ ಏನಾದ್ರು ರಿಸರ್ವೇಷನ್ ಇದೆ, ಅದರಲ್ಲಿ ಸೀಟ್ ಇದ್ದರೆ ಅದರಲ್ಲಿ ಅಲಾಟ್ ಆಗೋಕ್ಕೆ ಟ್ರೈ ಆಗುತ್ತೆ. ಇಲ್ಲ ಅಂದರೆ ಜನರಲ್ ಮೆರಿಟಲ್ಲೂ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಇಯರು ಕಂಪ್ಯೂಟರ್ ಸೈನ್ಸು ನಿಮ್ದೇನಾದ್ರು 2A ಕ್ಯಾಟಗರಿ ಇದ್ದರೆ 6,525 ತನಕ ಸಿಕ್ಕಿದೆ ಲಾಸ್ಟ್ ಕ್ಯಾಂಡಿಡೇಟು. ಬಟ್ ಅದೇನೇ UVCEಲಿ ನಿಮ್ದೇನಾದ್ರು ಜನರಲ್ ಮೆರಿಟ್ ಕ್ಯಾಟಗರಿ ಆಗಿದೆ, ನಿಮ್ಮ ಕ್ಯಾಸ್ಟ್ ಏನಾದ್ರೂ ಜನರಲ್ ಮೆರಿಟಿಗೆ ಬಿಲಾಂಗ್ ಆಗಿದ್ರೆ 3,649 3,700 ರ್ಯಾಂಕಿಂಗ್ ಬಂದಿದ್ರು ಲಾಸ್ಟ್ ಇಯರ್ UVCEಲಿ ಕಂಪ್ಯೂಟರ್ ಸೈನ್ಸು ಸಿಕ್ಕಿಲ್ಲ ಜನರಲ್ ಮೆರಿಟ್ ಅವ್ರಿಗೆ. ಗೊತ್ತಾಗ್ತಿದೆಯಾ? ರಿಸರ್ವೇಷನ್ ಏನಿದೆಯಲ್ಲ ಅದನ್ನು ಕ್ಲೈಮ್ ಮಾಡ್ಕೊಳ್ಳಿ. ಬಿಕಾಸ್ ದಟ್ ಈಸ್ ದ ರೈಟ್ ಗಿವನ್ ಬೈ ಕಾನ್ಸ್ಟಿಟ್ಯೂಷನ್. ಕರೆಕ್ಟ್ ಅಲ್ವಾ? ನೀವು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮಲ್ಲೂ 2A ಜನರಲಲ್ಲಿ ಫಸ್ಟ್ ಚೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ 1ರಿಂದ 10ನೇ ಕ್ಲಾಸ್ ತನಕ ಅಂದರೆ ನೀವು 2A ಕರ್ನಾಟಕ ಕನ್ನಡ ಮೀಡಿಯಮ್ ಅಂಡರಲ್ಲೂ ನಿಮಗೆ ಸೀಟ್ ಇದ್ದರೆ ಆ ಕಾಲೇಜಲ್ಲಿ ರಿಸರ್ವೇಷನ್ ಇದ್ದರೆ ಅಲಾಟ್ ಆಗುತ್ತೆ. ಲಾಸ್ಟ್ ಇಯರ್ ನೋಡಿ 2A ಜನರಲ್ಲು ಹೈಯೆಸ್ಟ್ ರ್ಯಾಂಕಿಂಗ್ ಯಾರಿಗೆ ಸಿಕ್ಕಿರೋದು 6,225. ಬಟ್ ಕನ್ನಡ ಮೀಡಿಯಮಲ್ಲಿ ಓದಿದರೆ ಏನು ಹೇಳಿ ಅವ್ರಿಗೊಂದು ಅಡ್ವಾಂಟೇಜು 7,849 ತನಕ ಇದೆ. ಓಕೆನಾ? ಸೊ ಯಾರೂ ಇಲ್ಲಿ ತಲೆ ಕೆಡಿಸ್ಕೊಳೋಂಥ ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಈ ಸ್ಟೂಡೆಂಟ್ಸ್ಗಳು 1ರಿಂದ 10ನೇ ಕ್ಲಾಸ್ ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರ. ಗೌರ್ಮೆಂಟು ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಾ ಅಂತಲೇ ಅಥವಾ ರೂರಲ್ ಕ್ಯಾಂಡಿಡೇಟ್ಸ್ ಅಂತಲೇ ನಿಮಗೆ ಜೀವನದಲ್ಲಿ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂತ ಅವರು ನಿಮಗೆ ಈ ಕ್ಯಾಟಗರಿ ಅಥವಾ ಕನ್ನಡ ಮೀಡಿಯಮ್ ರಿಸರ್ವೇಷನ್ ಇಷ್ಟು ಪರ್ಸೆಂಟೇಜು, ರೂರಲ್ ಕ್ಯಾಂಡಿಡೇಟ್ಸ್ ರಿಸರ್ವೇಷನ್ ಅಂತ ಇರುತ್ತೆ. ನಿಮಗೆ ಒಳ್ಳೆ ಸೀಟ್ ಸಿಕ್ಕೇ ಸಿಗುತ್ತೆ. ಮೇನ್ ಏನಂದರೆ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ನೀವು ಅನಲೈಸ್ ಮಾಡಬೇಕು. ನೀವು ಯಾವ್ಯಾವ ಕಾಲೇಜ್ ಸೇರ್ಕೋಬೇಕು ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಫಸ್ಟ್ ಆಫ್ ಆಲ್ ಕಾಲೇಜ್ ಸಿಗುತ್ತೋ ಬಿಡುತ್ತೋ ಅದು ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗ್. ಬಟ್ ಹವೆವರ್ ನಿಮ್ಗೆ ಗೊತ್ತಿರೋವಂಥ ಒಂದು 5 ಕಾಲೇಜು 10 ಕಾಲೇಜು ಅಥವಾ 20 ಕಾಲೇಜನ್ನ ನೀವು ಲಿಸ್ಟ್ ಡೌನ್ ಮಾಡ್ಕೋಬೇಕು. ಓಕೆನಾ? ಆ ಕಾಲೇಜಿಗೆ ಹೋಗಿ ನನ್ನ ಕ್ಯಾಟಗರಿ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಇದ್ದರೆ ನಂದು ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ 5,000 ಇದೆ ಅಂತ ತಿಳ್ಕೊಳ್ಳಿ. 5,000 ಜನರಲ್ ಮೆರಿಟ್ ಇದ್ದರೆ ನನಗೆ UVCEಲಿ ಲಾಸ್ಟ್ ಇಯರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಿಕ್ಕಿಲ್ಲ, ಆರ್ಕಿಟೆಕ್ಚರ್ ಸಿಕ್ಕಿಲ್ಲ, ಸಿವಿಲ್ ಸಿಕ್ಕಿದೆ. ಬಿಕಾಸ್ ಹೈಯೆಸ್ಟ್ ಕ್ಯಾಂಡಿಡೇಟ್ ಯಾರು ಜಾಯ್ನ್ ಆಗಿರೋದು UVCEಲಿ ಸಿವಿಲ್ಗೆ 48,502. ಯಾರಾದ್ರೂ ಸಿವಿಲ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದರೆ UVCEಲಿ ನಿಮ್ಮದು 40,000 45,000 ಇದ್ರೂ ಕೂಡ UVCEಲಿ ಜನರಲ್ ಮೆರಿಟಲ್ಲಿ ಸೀಟ್ ಸಿಗುತ್ತೆ. ಅದೇ ನೀವು 2A ಕ್ಯಾಟಗರಿ ಇದ್ದರೆ ನಿಮ್ಮದು ಈವನ್ 70,000 ಬಂದ್ರೂ ಈ ಸರಿನೂ ಸಿಗೋ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಾ? ಬಿಕಾಸ್ ಲಾಸ್ಟ್ ಇಯರ್ ಸಿಕ್ಕಿರೋದು 73,000 ಸಿಕ್ಕಿದೆ. ನಿಮ್ದು ಅದಕ್ಕಿಂತ ಕಡಿಮೆ ಇದ್ದರೆ ಸಿಕ್ಕೇ ಸಿಗುತ್ತೆ. ಪ್ರಾಬಬಿಲಿಟೀಸು ಇದೇನು 100% ಅಂತ ಅಲ್ಲ, ಮೋರ್ ದೆನ್ 70 to 80% ನೀವು ಈ
ರೂಲ್ಸ್ನ ಫಾಲೋ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ನಾನು ಏನು ಹೇಳಿದೆ, 5,000 ರ್ಯಾಂಕಿಂಗ್ ಅಂತ ತಿಳ್ಕೊಳ್ಳಿ. ನೀವು ಕಂಪ್ಯೂಟರ್ ಸೈನ್ಸ್ ಟ್ರೈ ಮಾಡ್ತಿರ್ತೀರಾ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಬಟ್ ಲಾಸ್ಟ್ ಇಯರ್ ಜನರಲ್ ಮೆರಿಟ್ ಇದ್ದರೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ 6,000 ರ್ಯಾಂಕಿಂಗ್ ಇರೋರ್ಗು. ಗೊತ್ತಾಗ್ತಿದೆಯಾ? ಅದೇ ರೀತಿ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿದೆ. ಸೊ ಮೇಯ್ನ್ ನಿಮ್ದು ಏನಂದರೆ ನಿಮ್ಮ ಪ್ರಿಫರೆನ್ಸ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿ, ಅದೇ ರೀತಿ ನಿಮ್ಮ ಪ್ರಿಫರ್ಡ್ ಕಾಲೇಜನ್ನು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ಲು ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿರೋವಂಥ ಯಾವುದೋ ರಿಮೋಟ್ ಪ್ಲೇಸಲ್ಲಿರೋವಂಥ ಕಾಲೇಜ್ಗೆ ಹೋಗಬೇಡಿ. ನಾನು ಕಾಲೇಜ್ ಒಳ್ಳೆಯದು ಕೆಟ್ಟದು ಅಂತ ಹೇಳ್ತಿಲ್ಲ, ಬಟ್ ನಿಮಗೆ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದು ನಿಮಗೆ ಒಳ್ಳೆ, ಫಾರ್ ಎಕ್ಸಾಂಪಲ್ BMS ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗ್ತಿದೆ, ಅಥವಾ RVCಯಲ್ಲಿ ಅಥವಾ ಪೆಸೆಟ್ಟಲ್ಲಿ ಸೀಟ್ ಸಿಗ್ತಿದೆ ಅಂತ ತಿಳ್ಕೊಳ್ಳಿ. ನಿಮಗೆ ಪೆಸೆಟ್ಟಲ್ಲಿ ಅಥವಾ BMSಲ್ಲಿ RVCಯಲ್ಲಿ ಯಾವುದೇ ಬ್ರಾಂಚ್ ಸಿಕ್ಕಿದ್ರೂ ಇಟ್ ಈಸ್ ಗುಡ್. ಬಟ್ ಹೌಎವರ್ ಅದರಲ್ಲೂ ಡಿಫ್ರೆಂಟ್ ಪ್ರಿಫರೆನ್ಸ್ ಇರುತ್ತೆ. ನಿಮಗೆಲ್ಲ IT ಬೂಮಲ್ಲಿದೆ ಅಂತ ತಿಳ್ಕೊಳ್ಳಿ, ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೂಮಲ್ಲಿದೆ ಅಂತ ತಿಳ್ಕೊಳ್ಳಿ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬೂಮಲ್ಲಿದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಯಾವುದು ಫಸ್ಟ್ ಪ್ರಿಫರೆನ್ಸ್ ಏನಿದೆಯಲ್ಲ ಆ ಥರ ಹಾಕೊಂಡೋಗಿ. ಅದೇ ರೀತಿ ಈಗ ಆ ರೀತಿ ನೀವೇನು ಮಾಡ್ಬೋದು ಅಂದರೆ, ಒಂದು ಎಕ್ಸೆಲ್, ನಿಮ್ಮ ಮನೇಲಿ ಯಾರ ಹತ್ರನಾರ ಕಂಪ್ಯೂಟರ್ ಇದ್ದರೆ ಎಕ್ಸೆಲ್ಲೇ ಬೇಕು ಅಂತ ಅಲ್ಲ, ಒಂದು ನೋಟ್ಬುಕ್ಕಿಗೆ ಬರ್ಕೊಳ್ಳಿ. ಓಕೆ, ಇಲ್ಲಿ ಕಾಲೇಜ್ ನೇಮ್, ಕಾಲೇಜ್ ಕೋಡನ್ನು ಬೇಕು ಅಂದರೆ ಹಾಕ್ಕೊಳ್ಳಿ. ಬಿಕಾಸ್ ನಿಮಗೆ ಈ ಕಾಲೇಜ್ ಕೋಡ್ ಏನಂತಕ್ಕೆ ಹೆಲ್ಪ್ ಮಾಡುತ್ತೆ, ನೀವು ಪ್ರಿಫರ್ಡ್ ಕಾಲೇಜ್ನ ಚೂಸ್ ಮಾಡಬೇಕಲ್ಲ, ಆಪ್ಷನ್ ಎಂಟ್ರಿ, ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಕಾಲೇಜ್ ಕೋಡು, ಕಾಲೇಜ್ ನೇಮು, ಫಸ್ಟ್ ರೌಂಡ್ ಕಟ್ ಆಫ್ ಲಾಸ್ಟ್ ಇಯರ್ದು, ಸೆಕೆಂಡ್ ಕಟ್ ಆಫ್. ಈ ರೀತಿ ನೀವು ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ, ಆಮೇಲೆ ನಿಮ್ಮದು ಕೆಟಗರಿ ಏನಾರ ಇದ್ದರೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ರದ್ದು ಯಾರ್ದಾರ 2A ಜನರಲ್ ಇದೆ ಅಂತ ತಿಳ್ಕೊಳ್ಳಿ ಫಸ್ಟ್ ರೌಂಡಲ್ಲಿ. ಅದೇ ರೀತಿ ಜನರಲ್ ಮೆರಿಟ್ ನಿಮ್ಮದು 2A ಜನರಲ್ಲೂ ನೀವು ಅಪ್ಲೈ ಮಾಡ್ಬೋದು. ನಿಮ್ದು ಏನಾರ 2A ಕೆಟಗರಿ ಆಗಿದ್ದರೆ ನಿಮ್ಗೆ ಇಲ್ಲಿ ಸಿಗಲಿಲ್ಲ ಅಂದರೆ, ಈವನ್ ಇಲ್ಲಿರೋ ಸೀಟ್ಗಳು ಫಾರ್ ಎಕ್ಸಾಂಪಲ್ 5 ಸೀಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. 5 ಸೀಟ್ ಇರೋರು ಒಳ್ಳೆ ರ್ಯಾಂಕಿಂಗ್ ಬಂದಿರೋರು ಖಾಲಿ ಆಗಿದೆ. ಬಟ್ ಜನರಲ್ ಮೆರಿಟಲ್ಲಿ ಸೀಟ್ ಇದ್ದರೆ ನಿಮ್ಗೆ ಅಲ್ಲೂ ಸಿಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ರೌಂಡಲ್ಲಿ ನಿಮ್ದು ಯಾವ್ದಾರು ಕೆಟಗರಿ ಇದ್ದರೆ ಕೆಟಗರಿ ಎಂಟ್ರ್ ಮಾಡಿ, ಜನರಲ್ ಮೆರಿಟ್ದು ರ್ಯಾಂಕಿಂಗ್ ಏನಿದೆ ಅಂತ ಎಂಟ್ರ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನಮ್ಮ ರ್ಯಾಂಕಿಂಗು ಒಂದು 5,000 ಅಂತಲೇ ತಗೊಳ್ಳಿ. ಮೈ ರ್ಯಾಂಕಿಂಗ್ 5,000 ಅಥವಾ 3,000 ಅಂತ ತಗೊಳ್ಳೋಣ. ಈಗ 3,000 ಅಂತ ಇದೆ ನಿಮ್ಮ ರ್ಯಾಂಕಿಂಗು. 30,000 ಇರ್ಬೋದು, 1,00,000 ಇರ್ಬೋದು. ನೀವು ಈ ಸ್ಟೆಪ್ಸ್ ಏನು ಹೇಳ್ಕೊಡ್ತೀನಲ್ಲ, ಇದು ಸೇಮ್ ಇರುತ್ತೆ, ಡಿಫ್ರೆನ್ಸ್ ಏನಿರಲ್ಲ. ಓಕೆನಾ? ಸೊ ಸೆಕೆಂಡ್ ರೌಂಡನ್ನು ಈ ಥರ ಇದೊಂದು ಟೇಬಲ್ ಥರ ಕ್ರಿಯೇಟ್ ಮಾಡ್ಕೊಂಬಿಡಿ. ನೀವು ನಿಮ್ಮ ನೋಟ್ ಪ್ಯಾಡಲ್ಲಿ, ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರಲ್ಲಿ ಮಾಡಿ, ನಿಮಗೆ ಮಾಡೋದು ಗೊತ್ತಾಗುತ್ತೆ ಅಂದರೆ. ಇಲ್ಲಾಂದರೆ ಪರವಾಗಿಲ್ಲ, ನಿಮ್ಮ ನೋಟ್ ಪ್ಯಾಡಲ್ಲೇ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮ್ಮ ರ್ಯಾಂಕಿಂಗ್ ಎಷ್ಟಿದೆ, 3,000 ಇದೆ ಅಂತ ತಿಳ್ಕೊಳ್ಳಿ. 3,000 ಇರೋವಂಥ ಸ್ಟೂಡೆಂಟ್ಗೆ ಕಂಪ್ಯೂಟರ್ ಸೈನ್ಸ್ ಇಂಟ್ರೆಸ್ಟ್ ಇದೆ ಅಂತ ತಿಳ್ಕೊಳ್ಳಿ. ಇದೇ ರೀತಿ ನೀವು ಬೇರೆ ಬೇರೆ ಬ್ರಾಂಚ್ಗೂ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ಲು ನಂದು 3,000 ರ್ಯಾಂಕಿಂಗ್ ಇದೆ, ನನಗೆ ಬೇಕಾಗಿರೋದು ಕಂಪ್ಯೂಟರ್ ಸೈನ್ಸು. ಈ ಎಕ್ಸೆಲ್ ಶೀಟ್ ಅಥವಾ ಈ PDF ಶೀಟ್ ಓಪನ್ ಮಾಡಿ, ಕಟ್ ಆಫ್ ರ್ಯಾಂಕಿಂಗು. ಸೊ ಯೂನಿವರ್ಸಿಟಿ ಎಲ್ಲದನ್ನು ಎಂಟ್ರ್ ಮಾಡಬೇಡಿ, ಎಲ್ಲ ಕಾಲೇಜನ್ನು. ನನಗೆ UVC ಬೇಕು, UVC ಈಸ್ ಎ ಗುಡ್ ಕಾಲೇಜ್, ಕರೆಕ್ಟ್ ಅಲ್ವಾ? ನಮಗೆಲ್ಲ ಗೊತ್ತೇ ಇದೆ. ಆ ಕಾಲೇಜಲ್ಲಿ ಮೇ ಬಿ ಶಾರ್ಟ್ ಫಾರ್ಮ್ ಬರಿತೀನಿ, UVC ಅಂತ ಬರಿತೀನಿ. 2A ಜನರಲ್ಲಿಗೆ ಲಾಸ್ಟ್ ಇಯರು ಕಂಪ್ಯೂಟರ್ ಸೈನ್ಸ್ ಎಷ್ಟಕ್ಕೆ ಬಂದಿದೆ, ಕಟ್ ಆಫ್ ಆಗಿರೋದು 6,525. ನನಗೆ ಸಿಗೋ ಚಾನ್ಸಸ್ಸು ತುಂಬ ಇದೆ ಈ ಕಾಲೇಜಲ್ಲಿ, ಕರೆಕ್ಟಾ? ಬಿಕಾಸ್ ನನ್ನ ಈ ಸರಿ ಬಂದಿರೋಂಥ ರ್ಯಾಂಕಿಂಗ್ 3,000, ಬಟ್ ಲಾಸ್ಟ್ ಇಯರು 6,000 ಬಂದಿರೋನಿಗೆ ಸಿಕ್ಕಿದೆ. ಈ ವರ್ಷ 3,000 ಬಂದಿರೋರಿಗೆ ಸಿಗಲ್ವಾ? ಕರೆಕ್ಟ್ ಅಲ್ವಾ? ಆ ರೀತಿ ಥಿಂಕ್ ಮಾಡಬೇಕು. ಅದೇ ರೀತಿ ಜನರಲ್ ಮೆರಿಟ್ ಅವ್ರಿಗೆ ಯಾವ್ದು ಬಂದಿದೆ ಹೇಳಿ, 3,649. ನಮ್ದು ಯಾವುದೂ ರಿಸರ್ವೇಷನ್ನೇ ಇಲ್ಲ ಅಂದರೆ, ಹೋದ ವರ್ಷ ಜನರಲ್ ಮೆರಿಟ್ ಇರೋರಿಗೆ ಫಸ್ಟ್ ರೌಂಡಲ್ಲಿ 3,649 ಬಂದಿರೋ ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕಿತ್ತು. ಅದಕ್ಕಿಂತ ಕಡಿಮೆ ಬಂದಿರೋರ್ಗೂ ಸಿಕ್ಕಿದೆ ಫಾರ್ ಶ್ಯೂರು. ಸೊ ಈ ವರ್ಷ ನಾನು 3,000 ಇದೆ, ನಿಮಗೆ 3,000 ಇದೆ, ಸಿಗುತ್ತಾ? ಸಿಕ್ಕೇ ಸಿಗುತ್ತೆ. ಈ ಕಾಲೇಜು ಕೈಂಡ್ ಆಫ್ ಪ್ರಾಬಬಿಲಿಟಿ ಈಸ್ ದೇರ್, ಪ್ರಾಬಬಿಲಿಟಿ ಆಫ್ ಅಲಾಟ್ಮೆಂಟ್, ಕರೆಕ್ಟಾ? ನಾವು ಇಲ್ಲಿ ಬರ್ಕೊಳೋಣ. ಪ್ರಾಬಬಿಲಿಟಿ ಆಫ್ ಅಲಾಟ್ಮೆಂಟ್ ಸಿಕ್ಕೇ ಸಿಗುತ್ತೆ ಅಲ್ವಾ? ಎಸ್, ಪ್ರಾಬಬಿಲಿಟಿ ಇದೆ. ಈ ಕಾಲೇಜಲ್ಲಿ ಸಿಗೋವಂಥ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇದೆ, ಗೊತ್ತಾಯ್ತಾ? ಅದೇ ರೀತಿ ನೆಕ್ಸ್ಟ್ ಕಾಲೇಜ್ ನೋಡೋಣ. ಓಕೆನಾ? ನೆಕ್ಸ್ಟ್ ಕಾಲೇಜ್ ನೋಡೋದಾದರೆ UVC ನಿಮಗೆ ಫಸ್ಟ್ ರೌಂಡಲ್ಲೇ ಸಿಕ್ಬಿಡುತ್ತೆ. 3,000 ಬಂದಿದೆ ಕಂಪ್ಯೂಟರ್ ಸೈನ್ಸ್ ನಾವು ಅನಲೈಸ್ ಮಾಡ್ತಿರೋದು. ಆಮೇಲೆ BMS ನೋಡೋಣ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಸವನಗುಡಿ. ಇಟ್ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಕಾಲೇಜ್. ನಾವು ಅನಲೈಸ್ ಮಾಡ್ತಿರೋದು ಯಾವುದು? ಕಂಪ್ಯೂಟರ್ ಸೈನ್ಸು. ಇಂಟ್ರೆಸ್ಟೆಡ್ ಬ್ರಾಂಚ್ ಯಾವುದು? CS.
ಕರೆಕ್ಟಾ? ನಿಮ್ಗೆ ಇಂಟ್ರೆಸ್ಟ್ ಇರೋದು ಬ್ರ್ಯಾಂಚು ಕಂಪ್ಯೂಟರ್ ಸೈನ್ಸ್. ಸೊ ನಾವು ಬಿ ಎಮ್ ಎಸ್ ಅಲ್ಲಿ ನೋಡೋಣ. ಬಿ ಎಮ್ ಎಸ್ ಕಾಲೇಜ್ ಕೋಡ್ ಏನಿದೆ E003. ಬಿ ಎಮ್ ಎಸ್ ಬಸವನಗುಡಿ, ಬಿ ಎಮ್ ಎಸ್ ಐ ಟಿ ಅಂತಲೂ ಇದೆ. ಬಿ ಎಮ್ ಎಸ್ದೇ ಇನ್ನೊಂದು ಕಾಲೇಜ್ ಇದೆ ಯಲಹಂಕದಲ್ಲಿ. ಟೋಟಲ್ 3 ಕಾಲೇಜಸ್ ಇದೆ ಅನ್ಕೋತೀನಿ. ಸೊ ಬಿ ಎಮ್ ಎಸ್ ಸಿ ಇದು ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬಿ ಎಮ್ ಎಸ್ ಸಿ ಬಸವನಗುಡಿ ಇದು. ಓಕೆನಾ? ಇಲ್ಲಿ ಲಾಸ್ಟ್ ಇಯರು ಕಂಪ್ಯೂಟರ್ ಸೈನ್ಸು ನೋಡೋದಾದರೆ ಇಲ್ಲಿ ಇ ಸಿ ಇದೆ, ಮ್ಯಾನೇಜ್ಮೆಂಟ್ ಇದೆ. ಇದು ಬೇರೆ ಕಡೆ ಇರುತ್ತೆ ಅನ್ಕೋತೀನಿ. ಮತ್ತೆ ನೋಡೋಣ E03 ಎಲ್ಲರ ಈ ಶೀಟಲ್ಲಿ ಲಾಸ್ಟ್ ಇಯರ್ದು ಕಂಪ್ಯೂಟರ್ ಸೈನ್ಸ್ದು ಇಲ್ಲಿ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಇನ್ಫಾರ್ಮೇಷನ್ ಇಲ್ಲ. ಸೊ ಲೆಟ್ ಅಸ್ ಗೋ ಆ್ಯಂಡ್ ಪ್ರೊಸೀಡ್. E04 ನಾನು ಓದಿರೋವಂಥ ಕಾಲೇಜು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶಾರ್ಟ್ ಫಾರ್ಮಲ್ಲಿ ಡಾಕ್ಟರ್ AIT ಅಂತ ಕೂಡ ಕರಿತೀವಿ. ಓಕೆನಾ? ಈ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರ್ 2A ಜನರಲಿಗೆ ಎಷ್ಟಿದ್ರೆ ಸಿಕ್ಕಿತ್ತು? 12,000 ಇದ್ದರೆ ಸಿಕ್ಕಿತ್ತು. ಓಕೆನಾ? ಈ ವರ್ಷ ಏನಾದ್ರು ನಿಮ್ದೇನಾದ್ರು 12,000 ಒಳಗಡೆ ಇದೆ, 10,000 ಇರ್ಬೋದು, 11,000 ಇರ್ಬೋದು, 3,000 ಇರ್ಬೋದು, 4,000 ಇರ್ಬೋದು. ಸಿಗುತ್ತೋ ಇಲ್ವೋ? ಸಿಕ್ಕೇ ಸಿಗುತ್ತೆ. ಅಲಾಟ್ಮೆಂಟ್ ಪ್ರಾಬಿಲಿಟಿ ಇದೆ. ಅದೇ ರೀತಿ ಜನರಲ್ ಮೆರಿಟ್ ಹೋದ ವರ್ಷ ಎಷ್ಟಕ್ಕೆ ಸಿಕ್ಕಿತ್ತು? 9,000ಕ್ಕೆ ಸಿಕ್ಕಿತ್ತು ಕಂಪ್ಯೂಟರ್ ಸೈನ್ಸ್. ಓಕೆನಾ? ಸೊ ಇಲ್ಲೇ ನೋಡ್ಬೋದು ನಿಮಗೆ ಯಾವ ಕಾಲೇಜು ಬೆಸ್ಟ್, ನೀವು ಫಸ್ಟ್ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿ RV ಕಾಲೇಜು ಒನ್ ಆಫ್ ದ ಪ್ರಾಮಿನೆಂಟ್ ಕಾಲೇಜು. ಮ್ಯಾನೇಜ್ಮೆಂಟ್ ಸೀಟು ಲಾಸ್ಟ್ ಇಯರು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ನಾನು ಕೇಳಿದಾಗೆ 40 to 60 lakhs ಇತ್ತು. ಓಕೆನಾ? ನಿಮ್ಗೇನಾದ್ರು ಮ್ಯಾನೇಜ್ಮೆಂಟ್ ಸೀಟ್ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಅಪ್ರೋಚ್ ಎನಿ ಕಾಲೇಜು. ಬಟ್ ನಮ್ಮ ರಿಲೇಟಿವ್ ಯಾರೋ ಎನ್ಕ್ವೈರ್ ಮಾಡಿದಾಗ 40 to 60 lakhs ಫಾರ್ ಕಂಪ್ಯೂಟರ್ ಸೈನ್ಸು 4 ವರ್ಷಕ್ಕೆ. ಬಿ ಎಮ್ ಎಸ್ ಅಲ್ಲಿ ಸಮ್ವೇರ್ ಅರೌಂಡ್ 40 lakhs 4 ವರ್ಷಕ್ಕೆ. ಓಕೆನಾ? ಈವನ್ ಅವರೇಜ್ ಕಾಲೇಜಸಲ್ಲೇ 20 to 25 ಲಕ್ಷ ಇದೆ ಮ್ಯಾನೇಜ್ಮೆಂಟ್ ಸೀಟ್. ನಾಟ್ ಆಲ್ ದ ಕಾಲೇಜಸ್ ಇನ್ ಬ್ಯಾಂಗ್ಳೂರು ಗುಡ್ ಕಾಲೇಜಸ್. ಓಕೆನಾ? ಸೊ ಸುಮ್ಮನೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅನ್ಕೊಂಬಿಟ್ಟು ಯಾವುದೋ ಒಂದು ಊರು ತಾಲೂಕು ಲೆವೆಲಲ್ಲಿ ಇರೋದಕ್ಕೂ ಹೋಗಿ ಸುಮ್ಮನೆ ಅವ್ರು ಕೇಳ್ತಾರೆ ಅಂತ ಕೊಡಬೇಡಿ. ನೀವೇನಾದ್ರು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಏನಾದ್ರು ತಾಳೋ ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಒಂದು 5-6 ಕಾಲೇಜ್ನ ಎನ್ಕ್ವೈರ್ ಮಾಡಿ ಅದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಆಗುತ್ತೆ, ಪ್ರೈಸಿಂಗ್ ಯಾವ್ದು ಬೆಸ್ಟ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಿ. ಓಕೆನಾ? RV ಕಾಲೇಜು ಕಾಲೇಜ್ ಕೋಡ್ ಹಾಕಿದ್ವಿ E05. RVCE ಇದು ನಮ್ಮದು ಮೈಸೂರು ರೋಡಲ್ಲಿ ಬರುತ್ತೆ, ಬ್ಯಾಂಗ್ಳೂರು ಮೈಸೂರು ರೋಡ ಕೆಂಗೇರಿ ಹತ್ರ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಇಯರ್ ನೋಡೋದಾದರೆ 2A ಜನರಲ್ 938 ನಮಗೆ ಸಿಗುತ್ತಾ? 3,000 ಬಂದಿದ್ರೆ ರ್ಯಾಂಕಿಂಗು ಇಲ್ಲ. 2A ಜನರಲಲ್ಲೇ ಸಿಗಲ್ಲ ಅಂದರೆ ಜನರಲ್ ಮೆರಿಟಲ್ಲಿ ಸಿಗುತ್ತಾ? ಇಲ್ಲವೇ ಇಲ್ಲ. ನೋಡಿ 290 ರ್ಯಾಂಕು ಜನರಲ್ ಮೆರಿಟ್ ಕ್ಯಾಂಡಿಡೇಟಿಗೆ ಲಾಸ್ಟ್ ಇಯರು 290 ಹೈಯೆಸ್ಟ್ ಕಾಲೇಜಿಗೆ ಕಂಪ್ಯೂಟರ್ ಸೈನ್ಸಿಗೆ ಜಾಯ್ನ್ ಆಗಿರೋ ಕ್ಯಾಂಡಿಡೇಟ್ದು ರ್ಯಾಂಕಿಂಗ್ 290. ಮಿಕ್ಕಿರೋ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಎಲ್ಲ RV ಕಾಲೇಜಿಗೆ ಜಾಯ್ನ್ ಆಗಿದ್ರೆ CETಲಿ ಅಲಾಟ್ಮೆಂಟ್ ಆಗಿದ್ರೆ ಅವ್ರದ್ದು ಎಷ್ಟಿರುತ್ತೆ ರ್ಯಾಂಕಿಂಗು? 1, 2 ಲೆಸ್ ದೆನ್ 290 ಇರುತ್ತೆ. ಓಕೆನಾ? 291 ಇದ್ರೂ ಜನರಲ್ ಮೆರಿಟ್ ಈ ಸರಿನೂ ಸಿಗೋದು ಕಷ್ಟ ಇರುತ್ತೆ. ಬಟ್ 290 ಈಸ್ ಎ ಗುಡ್ ರ್ಯಾಂಕಿಂಗ್. ಓಕೆನಾ? ಒಂದು ಆ ಕಡೆ ಈ ಕಡೆ ಇದ್ದರೆ ನೀವು ಅಪ್ಲೈ ಮಾಡಿ ಸಿಕ್ಕೇ ಸಿಗುತ್ತೆ. ಓಕೆನಾ? ಸಿಗಲ್ಲ ಅಂತ ಅಲ್ಲ. ನಿಮ್ದು ಏನಾದ್ರು ಜನರಲ್ ಮೆರಿಟ್ ಇದ್ದು 500 ರ್ಯಾಂಕಿಂಗ್ ಬಂದಿದೆ ಅಂದರೆ, ಅಷ್ಟು ಲಕ್ಷ ಜನದಲ್ಲಿ ನಿಮ್ದು 500 ಬಂದಿದೆ ಅಂದರೆ ಯು ಆರ್ ಗ್ರೇಟ್. ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಇದನ್ನು ಪ್ರಿಫರೆನ್ಸಲ್ಲಿ ಹಾಕಬೇಕು. ಅನ್ಫಾರ್ಚುನೇಟ್ಲಿ ಅಥವಾ ಫಾರ್ಚುನೇಟ್ಲಿ ನಿಮ್ಗೇನಾದ್ರು ಅಲ್ಲಿದ್ದರೆ ನಿಮ್ಗೆ ಫಸ್ಟ್ ಅಲಾಟ್ ಆಗಿಬಿಡುತ್ತೆ. ಓಕೆನಾ? RVC ಇದಾಯಿತು. ಅದೇ ರೀತಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮುಗೀತು. ಬಟ್ RVCಲೇ ಫಾರ್ ಎಕ್ಸಾಂಪಲ್ ನಿಮಗೆ RVಲೇ ಇಂಟ್ರೆಸ್ಟ್ ಇದೆ, ನಂಗೆ CS ಸಿಕ್ಕಲಿಲ್ಲ ಅಂದ್ರೂ ಕೂಡ ನಾನು ಬೇರೆ ಯಾವುದಾದ್ರೂ ತಗೋತೀನಿ. CS ಸೈಬರ್ ಸೆಕ್ಯೂರಿಟಿ ಅಂತ ಇದೆ. ನಿಮಗೆ ಅದು ಬೇಕು ಅಂದರೆ ಮೋಸ್ಟ್ಲಿ ಲಾಸ್ಟ್ ಇಯರಲ್ಲಿ ಎಷ್ಟು ಬಂತು? 1901. ಒಂದು ಕಾಲೇಜ್ನ ಅನಲೈಸ್ ಮಾಡ್ಬೇಕಾದ್ರೆ ಬರೀ ಒಂದೇ ಬ್ರ್ಯಾಂಚ್ನ CS ಬ್ರ್ಯಾಂಚ್ನೇ ಅನಲೈಸ್ ಮಾಡಬೇಡಿ. CS ಜೊತೆಗೆ ನಿಮ್ಗೆ ಯಾವ್ದಾರು ಬೇರೆ ಬ್ರ್ಯಾಂಚೂ ಇದ್ದರೆ ಅಲ್ಲೇ ನೋಟ್ ಮಾಡ್ಕೋಬೋದು. ಬೇಕಾದ್ರೆ ನೀವಿಲ್ಲಿ ಇನ್ನೊಂದು ಕಾಲಮ್ನ ಆ್ಯಡ್ ಮಾಡಿಕೊಂಡು ಬ್ರ್ಯಾಂಚ್ ಅಂತಲೂ ಹಾಕೊಳ್ಳಿಬೇಕು ಅಂದರೆ. ಓಕೆನಾ? ಇದೆರಡು ನಾವು CSಗೆ ಹಾಕ್ಕೋತಿರೋದು. CS. ಬಟ್ RV ಕಾಲೇಜ್ ತುಂಬ ಚೆನ್ನಾಗಿದೆ. ನಿಮ್ಮದು ರ್ಯಾಂಕಿಂಗೂ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಎಲೆಕ್ಟ್ರಾನಿಕ್ಸು 2,665 ಇದೆ RVCಲಿ. ನಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್. ಓಕೆನಾ? ಸೊ ಐ ಆಮ್ ವೆರಿ ಗುಡ್ ಇನ್ ಕೋಡಿಂಗ್. ಸೊ ನೀವು ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ಇಟ್ಕೋಬೇಡಿ. ಬಟ್ ಅಗೇನ್ ನಿಮಗೆ ಒಳ್ಳೆ ಕಾಲೇಜಲ್ಲಿ EC ಸಿಕ್ಕಿದ್ರು ಕೂಡ ಯು ವಿಲ್ ಗೆಟ್ ವೆರಿ ಗುಡ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆ್ಯಂಡ್ ಆಲ್. ಹಾಗಾಗಿ ಸೊ ಮೇಯ್ನ್ ಥಿಂಗ್ ಈಸ್ ಕಾಲೇಜ್ ಚೂಸ್ ಮಾಡೋದು. ಸೊ ಇವಾಗ 2,665 ಇದೆ ಜನರಲ್ ಮೆರಿಟ್ ಅವ್ರಿಗೆ. ನೋಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ RVCಲಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಏನು ಕೆಟ್ಟ ಬ್ರ್ಯಾಂಚ್ ಅಂತ ಅಲ್ಲ, ಇಟ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಬ್ರ್ಯಾಂಚು. ನೀವೇನಾದ್ರು VLSI ಅಥವಾ ಈ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ರಿಲೇಟೆಡ್ ಫೀಲ್ಡಲ್ಲಿ ಏನಾದ್ರು ನಿಮ್ಮದು ಪ್ಲೇಸ್ಮೆಂಟ್ ಆಗಿಬಿಟ್ರೆ ಪ್ಯಾಕೇಜ್ ಎಂಟ್ರಿ ಲೆವೆಲ್ ಪ್ಯಾಕೇಜೇ 40 ಲಕ್ಷ ಇರುತ್ತೆ, 25 ಲಕ್ಷ 30 ಲಕ್ಷ ಇರುತ್ತೆ. ಓಕೆನಾ? VLSI
100 ಜನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಕ್ಯಾಂಡಿಡೇಟ್ಸ್ ಇದ್ದರೆ ಅದರಲ್ಲಿ ಬರೀ ಒಬ್ಬರು ಇಬ್ಬರು VLSI ಫೀಲ್ಡಿಗೆ ಹೋಗ್ತಾರೆ. ಆ ಒಬ್ಬರು ಇಬ್ಬರು ನೀವಾಗಿರಬೇಕು, ಗೊತ್ತಾಗ್ತಿದೆಯಲ್ಲ. ಅಂಥ ಕಂಪ್ನಿಗೆ ಸೆಲೆಕ್ಟ್ ಆದರೆ ಎಲ್ಲಿಂದ ಸೆಲೆಕ್ಟ್ ಆಗ್ತೀವಿ ನಾವು? ಯಾವುದೋ ಒಂದು ಚಿಕ್ಕ ಪುಟ್ಟ ಕಾಲೇಜಲ್ಲಿ ಓದಿದ್ರೆ ಸೆಲೆಕ್ಟ್ ಆಗಲ್ಲ, ಪ್ರೀಮಿಯರ್ ಕಾಲೇಜಲ್ಲಿ ಸೇರಬೇಕು. ಬಿಕಾಸ್ ಅಲ್ಲಿ ಅಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಪ್ಷನ್ಸ್ ಇರುತ್ತೆ, ಲ್ಯಾಬ್ರೇಟರೀಸ್ ಇರುತ್ತೆ, ಫ್ಯಾಕಲ್ಟೀಸ್ ಅಷ್ಟು ಚೆನ್ನಾಗಿರ್ತಾರೆ, ಓಕೆನಾ. ಮತ್ತು ಅಂಥ ಒಳ್ಳೆ ಕಾಲೇಜ್ ಕಂಪ್ನಿಗಳೂ ಬರ್ತಾರೆ. ಸೊ ಲಾಸ್ಟ್ ಇಯರು 2665 ಇದೆ. ಬಟ್ ಈ ಸರಿ ನಿಮ್ಮದು ರ್ಯಾಂಕಿಂಗು 3000 ಇದ್ದರೆ ಪ್ರಾಬಬಿಲಿಟಿ ಮೇ ಬಿ ಸಿಗ್ಬೋದು. ಅಪ್ಲೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಿಮ್ಗೆ ಇಷ್ಟ ಇದ್ದರೆ, ಓಕೆನಾ. ಅದೇ ರೀತಿ RVCಲಿ ನಿಮ್ಗೆ ಯಾವ್ದಾರ ಬೇರೆ ಬ್ರಾಂಚಸ್ ಇಷ್ಟ ಇದ್ದರೆ ಆರಾಮಾಗಿ ನೋಡ್ಬೋದು, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ CACS AI ಆ್ಯಂಡ್ ಮೆಷಿನ್ ಲರ್ನಿಂಗು 1348ಕ್ಕಿತ್ತು, ಜನರಲ್ ಮೆರಿಟಿಗೆ 530ಕ್ಕೇ ಇದೆ, ಓಕೆನಾ. ಅದೇ ರೀತಿ MS ರಾಮಯ್ಯ, ಲೆಟ್ ಅಸ್ ಟೇಕ್ 1 or 2 more ಕಾಲೇಜ್, ಓಕೆನಾ. MS ರಾಮಯ್ಯ, MSRIT, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ನೋಡಿದರೆ ಲಾಸ್ಟ್ ಇಯರ್ 3889ಕ್ಕೆ ಸಿಕ್ಕಿದೆ CS, ಓಕೆನಾ. ನಿಮ್ದೇನಾರು 3000 ಬಂದಿದ್ರೆ ಗ್ಯಾರಂಟಿ ಸಿಗುತ್ತೆ ಪ್ರಾಬಬಿಲಿಟೀಸ್. ಆಮೇಲೆ ಜನರಲ್ ಮೆರಿಟು 1154 ಬಂದಿದ್ರೆ ಮಾತ್ರ ಸಿಗುತ್ತೆ ನಿಮಗೆ, ಸಿಗುತ್ತೆ. ಬಿಕಾಸ್ ನೀವು ಜನರಲ್ 2A ಇದೆ, ಜನರಲ್ ಮೆರಿಟ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನಿಮ್ದು ಯಾವ್ದಾದ್ರು ಒಂದು ಕ್ಯಾಟಗರಿ ಇದ್ದರೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಬಿಕಾಸ್ ಕ್ಯಾಟಗರಿಗೇ ಒಂದು ಕಾಲೇಜಲ್ಲಿ 15% ಪ್ರತಿಯೊಂದು ಕ್ಯಾಟಗರಿನೂ ಅಲಾಟ್ ಆಗಿರುತ್ತೆ ಅಥವಾ ರಿಸರ್ವ್ ಆಗಿರುತ್ತೆ. ನೀವೇನಾದ್ರೂ ನೀವು CET ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ದು ಅದು RR ನಂಬರ್ ಅಥವಾ RD ನಂಬರ್ ಅಂತ ಇರ್ತಾರಲ್ಲ, ಅದೆಲ್ಲ ಅಪ್ಲೋಡ್ ಮಾಡಿ ವ್ಯಾಲಿಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಗೆ ಇದೊಂದು ಆಪರ್ಚುನಿಟಿ ಇರುತ್ತೆ, ಓಕೆನಾ. ನೆಕ್ಸ್ಟ್ MSRITಲೇ ನಿಮ್ಗೆ ಯಾವ್ದಾರು ಬೇರೆ ಬ್ರಾಂಚ್ ಇಷ್ಟ ಇದ್ದರೆ ನೀವು ಅದು ತೊಗೋಬೋದು. ಅದೇ ರೀತಿ BMSಲ್ಲೂ ಕೂಡ ಅಷ್ಟೇ, BMSಲ್ಲಿ ಯಾವ್ದಾರು ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೋಡು ಬರ್ಕೊಳ್ಳಿ. ನೀವು ಎಕ್ಸಲ್ಲೇ ಇರಬೇಕು, ಕಂಪ್ಯೂಟರ್ ಇರಬೇಕು ಅಂತ ಅಲ್ಲ, ಓಕೆನಾ. ದಯಾನಂದ್ DSIT ಅಂತ ಕರೀತಾರೆ, ದಯಾನಂದ್ ಸಾಗರ್ DSCE. ಸೊ DSCE ಇದು ಕುಮಾರಸ್ವಾಮಿ ಲೇಔಟಲ್ಲಿ ಬರುತ್ತೆ ಬ್ಯಾಂಗ್ಳೂರಲ್ಲಿ. ಸೊ ಫಸ್ಟ್ ಕಾಲೇಜು ನಾನು ಇಲ್ಲಿ 15 years ಬ್ಯಾಕ್ ಇನ್ಫಾರ್ಮೇಷನ್ ಸೈನ್ಸ್ ಬ್ರ್ಯಾಂಚ್ ಅಲಾಟ್ ಆಗಿತ್ತು ನನಗೆ, ಓಕೆನಾ. ಫಸ್ಟ್ ರೌಂಡಲ್ಲಿ DSCಲಿ ಇನ್ಫಾರ್ಮೇಷನ್ ಸೈನ್ಸ್ ಬ್ರ್ಯಾಂಚ್ ಅಲಾಟ್ ಆಗಿತ್ತು. ಹತ್ತತ್ರ ಒಂದು ತಿಂಗಳು ಕಾಲೇಜಿಗೆ ಹೋಗಿದ್ದೆ. ಆವಾಗ ನಮ್ಮ ಟೈಮಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇರೋದು. ನನಗೆ ಥರ್ಡ್ ರೌಂಡಲ್ಲಿ DrAITಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಕ್ತು. ಬಿಕಾಸ್ ಐ ಬ್ಯಾಡ್ಲಿ ವಾಂಟೆಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಓಕೆನಾ. ಹಾಗಾಗಿ ಥರ್ಡ್ ರೌಂಡಲ್ಲಿ ನಾನು EC ಬ್ರ್ಯಾಂಚ್ನ DrAITಲಿ ಅಲಾಟ್ ಆಯಿತು. ಸೊ ಐ ಕಂಪ್ಲೀಟೆಡ್ ಮೈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಫ್ರಮ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಓಕೆನಾ. ಸೊ ಇಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ನೋಡೋಣ. ಕಂಪ್ಯೂಟರ್ ಸೈನ್ಸ್ ನೋಡಿದ್ರೆ ನೀವು ಇಲ್ಲಿ ಲಾಸ್ಟ್ ಇಯರು 6953 2A ಕ್ಯಾಟಗರಿ ಇದ್ದರೆ, ಅದೇ ರೀತಿ ಜನರಲ್ ಮೆರಿಟ್ ಇದ್ದರೆ 4000 ಸಿಗುತ್ತೆ, ಓಕೆನಾ. ಇನ್ನೊಂದು 2 ಕಾಲೇಜ್ ಹಾಕ್ಬಿಡೋಣ. ಅದಾದಮೇಲೆ ಹೇಗೆ ನೀವು ಸಾರ್ಟ್ ಔಟ್ ಮಾಡಬೇಕು ಅಂತ ನೋಡೋಣ. ಎಲ್ಲ ಕಾಲೇಜು ಇರುತ್ತೆ, ಅದರಲ್ಲಿ ನೀವು ಚೂಸ್ ಮಾಡಬೇಕು ಯಾವ್ದು ಚೆನ್ನಾಗಿರುತ್ತೆ ಅಂತ. ಬಟ್ ಕೆಲವೊಬ್ರದ್ದು 1,30,000 ಇಲ್ಲ 1,50,000 ರ್ಯಾಂಕಿಂಗ್ ಬಂದಿರುತ್ತೆ. ಆವಾಗ ಯಾವ ಕಾಲೇಜಲ್ಲಿ ನಿಮಗೆ ಬೇಕಾಗಿರೋವಂಥ ಬ್ರ್ಯಾಂಚ್ ಇರುತ್ತೆ ಅದನ್ನು ನೋಡಬೇಕಾಗತ್ತೆ. ನಿಮ್ಮ ರ್ಯಾಂಕಿಂಗ್ ಒಳ್ಳೇದಿದ್ರೆ ಫಸ್ಟು ಟಾಪ್ ಕಾಲೇಜಸ್ನ ಪ್ರಿಫರ್ ಮಾಡ್ತಾ ಹೋಗಿ ಈ ಶೀಟಲ್ಲಿ, ಓಕೆನಾ. ಒಂದು 5,000, 10,000, 20,000, 30,000 ರ್ಯಾಂಕಿಂಗ್ ಒಳಗಡೆ ಬಂದಿದ್ದರೆ ನಿಮಗೆ ಗೊತ್ತಿರುವಂಥ ಒಳ್ಳೆ ಕಾಲೇಜು ಕೇಳ್ಕೊಳ್ಳಿ. ನಿಮ್ಮ ಸೀನಿಯರ್ಸ್ ಇರ್ಬೋದು ಅಥವಾ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲೂ ಕೂಡ ನಿಮ್ಮ ರ್ಯಾಂಕಿಂಗ್ ಏನಿದೆ ಅದನ್ನು ಪೇಸ್ಟ್ ಮಾಡಿ. ನಾನು ಬೇಕಾದರೆ ಯಾವ್ದಾರ ಪ್ರಿಫರಬಲ್ ಕಾಲೇಜ್ ನಿಮ್ಗೆ ಯಾವುದು ಸಿಗ್ಬೋದು ಅಥವಾ ಈ ಪರ್ಟಿಕ್ಯುಲರ್ ಸಿಟಿಲಿ ಯಾವ್ದು ಚೆನ್ನಾಗಿರ್ಬೋದು ಅಂತ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ರ್ಯಾಂಕಿಂಗ್ ತುಂಬ ಚೆನ್ನಾಗಿದೆ, ಫಸ್ಟು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಬ್ರ್ಯಾಂಚ್ನ ಚೂಸ್ ಮಾಡ್ತಾ ಹೋಗಿ. ಈ ಶೀಟಲ್ಲಿ ನಿಮ್ಮ ಕಾಲೇಜ್ ತುಂಬ 1 ಲಕ್ಷ, 2 ಲಕ್ಷ, 3 ಲಕ್ಷ ಅಂತ ಇದ್ದರೆ ನಿಮ್ಮ ಬ್ರ್ಯಾಂಚ್ ಏನಿದೆಯಲ್ಲ ಕಂಪ್ಯೂಟರ್ ಸೈನ್ಸ್, ಪ್ರತಿಯೊಂದು ಶೀಟಲ್ಲಿ ಕಂಪ್ಯೂಟರ್ ಸೈನ್ಸ್ ನಿಮ್ಮ ಕೆಟಗರಿ ಕೆಳಗಡೆ ಬಂದು ಈ ರ್ಯಾಂಕಿಂಗ್ ನೋಡಿ. ನಿಮಗೆ ಈ ವರ್ಷ ಬಂದಿರೋ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ. ಅಥವಾ +or -100, 200, 300, 400 ರ್ಯಾಂಕಿಂಗ್ ಆ ಕಡೆ ಈ ಕಡೆ ಇದ್ದರೆ ಸಿಗೋ ಚಾನ್ಸಸ್ ಇರುತ್ತೆ. ಆ ರೀತಿ ನೀವು ಚೂಸ್ ಮಾಡ್ತಾ ಹೋಗಬೇಕು. ಸೊ ಅಲ್ಟಿಮೇಟ್ಲಿ ರ್ಯಾಂಕಿಂಗ್ ಬಂದಾಗಿದೆ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳೋಂಥ ನೆಸೆಸಿಟಿ ಇಲ್ಲ. ಸೊ ನೀವು ಇವಾಗ ಪ್ರಾಪರಾಗಿ ಪರ್ಫೆಕ್ಟಾಗಿ ಈ ಸ್ಟೆಪ್ನ ಫಾಲೋ ಮಾಡಬೇಕು. ಬಿಕಾಸ್ ಕೆಲವೊಬ್ರು ಏನಿರುತ್ತೆ ಅಂದರೆ ಆವ್ರೇಜ್ ರ್ಯಾಂಕಿಂಗ್ ಬಂದಿರುತ್ತೆ, ಪಾಪ ಅವರಿಗೆ ಈ ರೀತಿ ಇನ್ಫಾರ್ಮೇಷನ್ ಗೊತ್ತಿಲ್ಲದಲ್ಲ ಏನಾಗ್ಬಿಡುತ್ತೆ ಅಂದರೆ ಯಾವುದ್ಯಾವುದೋ ಕಾಲೇಜ್ನ ಅವ್ರ ಊರ ಹತ್ರ ಇರೋವಂಥ ಕಾಲೇಜ್ನ ಚೂಸ್ ಮಾಡ್ತಾರೆ. ಬಟ್ ಆ ಕಾಲೇಜುಕ್ಕಿಂತ ಒಳ್ಳೆ ಕಾಲೇಜು ಸಿಗುವಂಥ ಚಾನ್ಸಸ್ ಇರುತ್ತೆ.
ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹುಬ್ಳಿ ಇರ್ಬೋದು, ದಾವಣಗೆರೆ ಇರ್ಬೋದು, ಅಥವಾ ಮ್ಯಾಂಗ್ಳೂರು ಇರ್ಬೋದು. ಸೊ ಹಾಗಾಗಿ ನಿಮ್ಮ ರ್ಯಾಂಕಿಂಗ್ ಏನು ಬಂದಿದೆಯಲ್ಲ, ನೀವು ಡಿಸರ್ವ್ ಮಾಡಿದ್ದೀರ, ಓಕೆನಾ. ಬಿಕಾಸ್ ನೀವು ಎಫರ್ಟ್ ಹಾಕಿರೋದಕ್ಕೆ ಮಾತ್ರ ಆ ರ್ಯಾಂಕಿಂಗ್ ಬಂದಿರೋದು, ಕರೆಕ್ಟಾ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಆಪ್ಷನ್ ಎಂಟ್ರಿನ ನೀವು ಎಂಟರ್ ಮಾಡಬೇಕಾಗುತ್ತೆ, ಓಕೆನಾ. ಬಿಕಾಸ್ ಲಾಸ್ಟ್ ಇಯರ್ ನಾನು ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಸರ್ವಿಸ್ನ ಆಫರ್ ಮಾಡೋಣ ಅಂತ ಮಾಡಿದ್ದೆ. ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ಏಬಲ್ ಟು ಹೆಲ್ಪ್ ಯು ವಿತ್ ದಟ್. ಮೇ ಬಿ ನಿಮ್ಗೆ ಯಾರಿಗಾದ್ರೂ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೆಲ್ಪ್ ಬೇಕು ಅಂದರೆ ಈ ವಿಡಿಯೋಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೇ ಬಿ ಐ ವಿಲ್ ಸಿ ವಿ ಕ್ಯಾನ್ ಫಾರ್ಮ್ ಎ ಗ್ರೂಪ್ ಆಫ್ ಕಪಲ್ ಆಫ್ ಪೀಪಲ್ ಹೆಲ್ಪ್ ಮಾಡೋದಕ್ಕೆ. ಬಟ್ ಐ ಕ್ಯಾನಾಟ್ ಅಶ್ಯೂರ್ ಯು ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟೆಂಟ್. ಬಟ್ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋದಲ್ಲಿ ಏನೇನು ಡಿಸ್ಕಸ್ ಮಾಡ್ತಿದ್ದೀವಲ್ಲ ಅದನ್ನು ಸಿ. BIT ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಕಾಲೇಜ್ ಕೋಡು E08, ಓಕೆನಾ. BIT CS ಬ್ರ್ಯಾಂಚ್ ಲಾಸ್ಟ್ ಇಯರು ಎಷ್ಟು ರ್ಯಾಂಕಿಂಗಿಗೆ ಇದೆ? 9,000 ರ್ಯಾಂಕಿಂಗಿಗೆ ಸಿಕ್ಕಿದೆ. ಅದೇ ರೀತಿ ಜನರಲ್ ಮೆರಿಟ್ ಅವ್ರಿಗೆ 5,000ಕ್ಕೆ ಕಟ್ ಆಫ್ ಆಗಿದೆ. ಸೊ ಸಿಗುತ್ತೆ ಈ ವರ್ಷ, ಸಿಕ್ಕೇ ಸಿಗುತ್ತೆ. UVC, RVC, BMS, ಡಾಕ್ಟರ್ AIT, ಓಕೆನಾ. ಈ ರೀತಿ ತುಂಬ ME ಜಯರಾಮನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದೇ ರೀತಿ ಸರ್ VIT, ಗೌಸಿಯಾ, ಈ ರೀತಿ SJCE, JSS ಮೈಸೂರು ಅಂತ ಕೂಡ ಕರೀತಾರೆ, ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ಈ ರೀತಿ ನಿಮಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ನ ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 3,000 ಇರೋದ್ರಿಂದ ಟ್ರೈ ಫಾರ್ ಎ ಗುಡ್ ರ್ಯಾಂಕಿಂಗ್ ಕಾಲೇಜಸ್, ಓಕೆನಾ. ಇಲ್ಲಿ ನೋಡಿ, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಡಾಕ್ಟರ್ G ಪರಮೇಶ್ವರ್ ಅವರ ಮ್ಯಾನೇಜ್ಮೆಂಟಿಗೆ ಸೇರಿದ್ದು ಅದು. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ 53. ಸೊ 53,000 ಯಾರ್ಯಾರ್ದು ಬಂದಿದೆಯೋ ಅವ್ರಿಗೆಲ್ಲ ಇಲ್ಲಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಅದಕ್ಕಿಂತ ಕಡಿಮೆ ಬಂದಿರೋರಿಗೆ, ಅದ್ರ ಒಳಗಡೆ ಬಂದಿರೋರಿಗೆ 1ರಿಂದ 53, ಓಕೆನಾ. ಅದೇ ರೀತಿ ಜನರಲ್ ಮೆರಿಟು 36,000. ಸೊ ಈ ಥರ ಕಾಲೇಜಸ್ ಎಲ್ಲ ನೀವು ಈ ರ್ಯಾಂಕಿಂಗು 3,000 ಬಂದಿರೋರು ನೋಡೋಂಥ ನೆಸೆಸಿಟಿ ಇಲ್ಲ. ಬಟ್ 30,000ದಿಂದ 50,000 ಬಂದಿರೋರು ನೋಡಬೇಕಾಗತ್ತೆ. ಬಿಕಾಸ್ 30,000 ಬಂದಿರೋರಿಗೆ UVC, BMS, RVC ಸಿಗೋದು ಕಷ್ಟ ಇರುತ್ತೆ, ಕರೆಕ್ಟಾ. ಆ ರೀತಿ ನಮ್ಮ ರ್ಯಾಂಕಿಂಗ್ ತಕ್ಕನಾಗೆ ಆ ರೇಂಜಲ್ಲಿರುವಂಥ ಕಾಲೇಜ್ನ ನಾವು ಶಾರ್ಟ್ ಲಿಸ್ಟ್ ಮಾಡಬೇಕಾಗತ್ತೆ. E07 ಬೇಡ, ಈ 3,000 ರ್ಯಾಂಕಿಂಗ್ ಅವ್ರಿಗೆ. ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರಿದೆ. ಮೈಸೂರು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್, SJCE ಅಂತ ಅಂದ್ಬಿಟ್ಟು, ಒನ್ ಆಫ್ ದ ಫೈನೆಸ್ಟ್ ಕಾಲೇಜ್ ಅಗೇನ್. ಇಲ್ಲಿ ನೋಡಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ 4,000 ಕಟ್ ಆಫ್ ಆಗಿದೆ ಲಾಸ್ಟ್ ಇಯರ್. CS ಬ್ರ್ಯಾಂಚ್, ಓಕೆನಾ. CS E21, SJCE ಮೈಸೂರು, ಓಕೆನಾ. ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ಆಗಿದೆ ಕಂಪ್ಯೂಟರ್ ಸೈನ್ಸ್ ನೀವು ಇಲ್ಲಿ ನೋಡ್ಬೋದು, 2,000ಕ್ಕೆ ಕಟ್ ಆಫ್ ಆಗಿದೆ. ಈ ಕ್ಯಾಂಡಿಡೇಟ್ಗೆ ಸಿಗುತ್ತಾ? ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ RVC, BMS ಇದೆಲ್ಲ ಇದೆ. ಸೊ ಈ ಥರ ನೀವು ಒಂದು ನೋಟ್ ಪ್ಯಾಡಲ್ಲಿ ಬರ್ಕೋಬೇಕು. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಎಷ್ಟು ಕಾಲೇಜ್ನ ಎಂಟ್ರ್ ಮಾಡಿದ್ದೀನಿ, ಇಲ್ಲಿ ಒಂದು 8 ಕಾಲೇಜ್ ಎಂಟ್ರ್ ಮಾಡಿದ್ದೀನಿ. ಬಟ್ ನೀವು ಮಿನಿಮಮ್ ಒಂದು 20ರಿಂದ 25 ಕಾಲೇಜ್ ಅಂತ ಅಲ್ಲ, ಆಪ್ಷನ್ಸು, ಬ್ರ್ಯಾಂಚು ಮತ್ತು ಕಾಲೇಜು. ಇಲ್ಲಿ ನೋಡಿ, ಕಾಲೇಜು ಮತ್ತು ಬ್ರ್ಯಾಂಚು ನೀವು ಕಾಂಬಿನೇಷನ್ ಇರುತ್ತೆ, ಕರೆಕ್ಟಾ. ಈ UVC ಇಲ್ಲೇ ಬೇಕಾದ್ರೆ ಎಷ್ಟೊಂದು ಬ್ರಾಂಚಸ್ ಇರುತ್ತಲ್ಲ. CS ಸಿಗಲಿಲ್ಲ ಅಂದರೆ ನನಗೆ EC ಆದ್ರೂ ಓಕೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ UVCಗೆ ಹೋಗೋಣ ವಾಪಸ್, ಅದೊಂದು ಎಂಟ್ರ್ ಮಾಡಿಬಿಡೋಣ. ಕಾಲೇಜ್ ಕೋಡ್ ರಿಮೇನ್ ಸೇಮ್ ಅಲ್ವಾ. ನನಗೆ CS ಬೇಡ, ಸಿಗಲಿಲ್ಲ ಅಂದ್ರೂ ಕೂಡ UCE ಫಸ್ಟ್ ಕಾಲೇಜ್ ಅಲ್ವಾ ಎಸ್ಟಾಬ್ಲಿಷ್ ಆಗಿರೋದು. ಇಲ್ಲಿ ನೋಡಿ, CS ಇಲ್ಲ ಅಂದ್ರೂ ನನಗೆ EC ಸಿಕ್ಕಿದ್ರೂ ಕೂಡ, ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಷನ್ ಸೈನ್ಸ್ ಸಿಕ್ಕಿದ್ರೂ ಓಕೆ ಅಂತ ಅಂದ್ಕೊಳ್ಳಿ. ಇನ್ಫಾರ್ಮೇಷನ್ ಸೈನ್ಸ್ ಇಲ್ಲಿ ರ್ಯಾಂಕಿಂಗ್ ಹಾಕ್ಕೊಳ್ಳಿ 7,779. ನಿಮ್ಮ ರ್ಯಾಂಕಿಂಗ್ ಏನಾರು 7,000ಕ್ಕಿಂತ ಒಳಗಡೆ ಇದ್ದರೆ ಸಿಗುತ್ತೆ. ಕಂಪ್ಯೂಟರ್ ಸೈನ್ಸ್ ಸಿಗಲಿಲ್ಲ ಅಂದ್ರೂ UVCಲಿ ಯಾವ್ದು ಸಿಗುತ್ತೆ? ಇನ್ಫಾರ್ಮೇಷನ್ ಸೈನ್ಸ್ ಸಿಗುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಆದರೆ 5,000 ಲಾಸ್ಟ್ ಇಯರ್ ಅಲಾಟ್ ಆಗಿರೋದು, ಗೊತ್ತಾಯ್ತಾ. ಈ ರೀತಿ ನೀವು ಆಪ್ಷನ್ಸ್ನ ಎಂಟ್ರ್ ಮಾಡಬೇಕಾಗತ್ತೆ. ಮಿನಿಮಮ್ ಒಂದು 20ರಿಂದ 25 ಆಪ್ಷನ್ಸು ನೀವು ಪ್ರಿಪೇರ್ ಮಾಡ್ಕೋಬೇಕು ಫಸ್ಟ್ ರೌಂಡ್ಗೆ, ಓಕೆನಾ. ಪ್ರಿಪೇರ್ ಆದಮೇಲೆ ನೀವೇನು ಮಾಡಬೇಕು, ಇದು ನಾವು ಎಂಟರ್ ಮಾಡಿರೋವಂಥ ಇದು ಕರೆಕ್ಟಾ. ಇದನ್ನು ನಾವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನು ಮಾಡಬೇಕು, ಕಡಿಮೆ ರ್ಯಾಂಕಿಂಗ್ ಯಾವುದು ಇರುತ್ತಲ್ಲ ಕಟ್ ಆಫ್, ಅದನ್ನು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಬಿಕಾಸ್ RVC ಕಂಪ್ಯೂಟರ್ ಸೈನ್ಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿರೋ ಎಲ್ಲದರಲ್ಲೂ ಕಡಿಮೆ ರ್ಯಾಂಕ್ ಇರೋದು ಇದೇ RVC. ಈ ರ್ಯಾಂಕಿಂಗ್ ನೋಡಿದ ತಕ್ಷಣ ಗೊತ್ತಾಗುತ್ತೆ
ಲಾಸ್ಟ್ ಇಯರು 5,000 ಬಂದಿರೋನು ಇಲ್ಲಿ ತಗೊಂಡಿಲ್ಲ. ಇಲ್ಲಿ ತಗೊಂಡಿರೋದು ಯಾರು 938. ಅಂದರೆ ಆರ್ ವಿ ಸಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್, ಆರ್ ವಿ ಸಿ ಕಾಲೇಜ್ ಮತ್ತು ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಕಾಂಬಿನೇಷನ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಅಂತ ಅನ್ಕೋಬೋದು ನೀವು. ಗೊತ್ತಾಗ್ತಿದೆಯಲ್ಲ? ಸೊ ಫಸ್ಟ್ ನೀವು ಈ ಕಾಲೇಜ್ನ ಎಂಟ್ರ್ ಮಾಡಬೇಕಾಗತ್ತೆ. ನಾನು ಇನ್ನೊಂದು ಶೀಟಿಗೆ ಇದನ್ನು ಎಂಟ್ರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನಿಮ್ಮ ಸಿ ಇ ಟಿ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ನೀವು ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತಿದ್ದೀನಿ ಇವಾಗ. ಓಕೆನಾ? ಸೊ ಫಸ್ಟು ನೀವು ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡ್ಕೊಳೋದು ಒಂದು ಆ್ಯಕ್ಟಿವಿಟಿ ಆದರೆ, ಲಿಸ್ಟ್ ಮಾಡ್ಕೊಂಡಾದಮೇಲೆ ನಾವು ಸಾರ್ಟ್ ಮಾಡ್ಕೋಬೇಕು. ಕಡಿಮೆ ರ್ಯಾಂಕಿಂಗ್ ಇರೋ ಕಾಲೇಜ್ನ ಫಸ್ಟ್ ಆಪ್ಷನಾಗಿ ಎಂಟ್ರಿ ಹಾಕಬೇಕು. ಬಿಕಾಸ್ ಈ ಕಾಲೇಜ್ ಸಿಕ್ಬಿಟ್ರೆ ಈ ಕಾಲೇಜು ಮತ್ತು ಈ ಬ್ರ್ಯಾಂಚ್ ಕಾಂಬಿನೇಷನು ಒನ್ ಆಫ್ ದ ಫೈನೆಸ್ಟು. ಅದಾದಮೇಲೆ ನಿಮಗೆ ಎಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಇರೋದು ಯಾವುದು, ಆರ್ ವಿ ಸಿ ಇಲ್ಲಿ ಇ ಸಿ ಇದೆ. ಕರೆಕ್ಟಾ? ನೀವು ಇದನ್ನು ಹಾಕ್ಕೋಬೋದು. ಮತ್ತು ಇದನ್ನಾಯಿತು ನಮಗೆ 3000 ಇದು 3000 ಆದಮೇಲೆ ನಾವು ಇದು ಮೂರನ್ನ ಎಂಟ್ರ್ ಮಾಡಿದ್ದೀವಿ. ಇದನ್ನು ಹೈಲೈಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು 6000 ಯು ವಿ ಸಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೂ ಓಕೆ. ಬಿಕಾಸ್ ಲಾಸ್ಟ್ ಇಯರು ಈ 6525ಕ್ಕೆ ಕಟ್ ಆಫ್ ಆಗಿದೆ. ಅಂದರೆ ಆ ರ್ಯಾಂಕಿಂಗಿನ ಕಡಿಮೆ ಅಥವಾ ಅದೇ ಲಾಸ್ಟ್ ಸ್ಟೂಡೆಂಟ್, ಲಾಸ್ಟ್ ಹೈಯೆಸ್ಟ್ ರ್ಯಾಂಕ್ ಇರೋರು ಜಾಯ್ನ್ ಆಗಿರೋದು ಆ ಕಾಲೇಜ್ಗೆ. ಇದೂ ಆಯಿತು, ಇದು ಫಿನಿಶ್ ಆಯಿತು. ಅದೇ ರೀತಿ ನೆಕ್ಸ್ಟು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನೀವು ಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ಬೇಕು ಅಂದರೆ ಅದನ್ನು ಚೂಸ್ ಮಾಡ್ಕೋಬೋದು. ಅದೇ ರೀತಿ ನೆಕ್ಸ್ಟು ಓಕೆ ಎಚ್ ಜೆ ಸಿ ಇನ್ನೂ ಇದೆ ಕಂಪ್ಯೂಟರ್ ಸೈನ್ಸು. ಎಚ್ ಜೆ ಸಿ ನಮ್ಗೆ ಇದಕ್ಕಿಂತ ಮುಂಚೆನೇ ಬಂದ್ಬಿಡುತ್ತೆ. ಓಕೆನಾ? ಅದೇ ರೀತಿ ಎಚ್ ಜೆ ಸಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಯು ವಿ ಸಿ ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಕೋಬೋದು. ಅದೇ ರೀತಿ ಬಿ ಐ ಟಿಲಿ ಕಂಪ್ಯೂಟರ್ ಸೈನ್ಸ್, ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನಾವು ಈ ಆ್ಯಕ್ಟಿವಿಟಿ ನಿಮಗೆ ತೋರಿಸ್ಬೇಕು ಅಂತ ಮಾಡೋ ಇರೋವಂಥ ಆ್ಯಕ್ಟಿವಿಟಿಲಿ ನಿಮಗೆ ಒಂದು 5 ಕಾಲೇಜ್ನ ಅನಲೈಸ್ ಮಾಡಿದ್ದು. ಬಟ್ ನಿಮ್ಮ ಕೆಲಸ ಏನು ಅಂದರೆ ಇವಾಗ ಕೂತ್ಕೊಂಡು ಈ ಪರ್ಟಿಕ್ಯುಲರ್ PDF ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಫಸ್ಟು ನೋಡ್ತಾ ಹೋಗಿ. ಬರೀ ಕಾಲೇಜ್ ಎಷ್ಟು ನೋಡಿದ್ರೆ ಗೊತ್ತಾಗುತ್ತೆ. ಈ ಡಾಕ್ಯುಮೆಂಟ್ನ ಓಪನ್ ಮಾಡಿಬಿಟ್ಟು ನೀವೇನು ಅಂದರೆ ಓಕೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗು ನನ್ನ ಕ್ಯಾಟಗರಿ ಇದು, ನಾನು ಹುಡುಕ್ತಿರೋವಂಥ ಬ್ರ್ಯಾಂಚ್ ಇದು, ನನಗೆ ಸಿಗುತ್ತಾ ಇಲ್ವಾ? ಇಲ್ಲಿರೋವಂಥ ರ್ಯಾಂಕಿಂಗಿನ ಕಡಿಮೆ ಅಂದರೆ 6525 ಅಂದರೆ ಅದಕ್ಕಿಂತ ಕಡಿಮೆ ರ್ಯಾಂಕಿಂಗ್ ನಿಮ್ದಿದ್ರೆ ಸಿಗೋ ಪ್ರಾಬಿಲಿಟಿ ಇರುತ್ತೆ. ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಕಾಲೇಜ್ ಹೋಗಿ, ಒಂದ್ಸರಿ ಹೋಗಿ ಫಸ್ಟೆಲ್ಲ ನಿಮ್ಗೊಂದು ಗೊತ್ತಾಗುತ್ತೆ, ಐಡಿಯಾ ಗೊತ್ತಾಗುತ್ತೆ, ಕಾಲೇಜ್ ಹೆಸರು ಗೊತ್ತಾಗುತ್ತೆ. ಬಿಕಾಸ್ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟಲ್ಲಿ ಕರ್ನಾಟಕದಲ್ಲಿ ಇರೋವಂಥ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ದು ಸೀಟ್ ಮ್ಯಾಟ್ರಿಕ್ಸು ಮತ್ತು ಕಟ್ ಆಫ್ ರ್ಯಾಂಕಿಂಗ್ ಇದೆ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಯು ಶುಡ್ ಅನಲೈಸ್ ದಿಸ್ ಡಾಕ್ಯುಮೆಂಟ್ ವೆರಿ ವೆಲ್. ಅದೇ ರೀತಿ ಡೋಂಟ್ ಥಿಂಕ್ ಲೈಕ್ ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಬಂದಿರ್ಬೋದು. ಫಾರ್ ಎಕ್ಸಾಂಪಲ್ 20,000, 30,000, 50,000 ಇದೆಲ್ಲ ತುಂಬ ಒಳ್ಳೆ ರ್ಯಾಂಕಿಂಗ್. ಬಿಕಾಸ್ 1 ಲಕ್ಷ, 1.5 ಲಕ್ಷ, 2 ಲಕ್ಷ ರ್ಯಾಂಕಿಂಗ್ ತೊಗೊಂಡಿರೋವಂಥ ಸ್ಟೂಡೆಂಟ್ಸು ಇದ್ದಾರೆ. ಓಕೆನಾ? ಹಾಗಂತ 1 ಲಕ್ಷದ ಮೇಲೆ ತೊಗೊಂಡಿರೋರು ಬ್ಯಾಡ್ ರ್ಯಾಂಕಿಂಗ್ ಅಂತ ಅಲ್ಲ. ಬಿಕಾಸ್ ಆಫ್ ಡ್ಯೂ ಟು ವೇರಿಯಸ್ ರೀಸನ್ ನಿಮ್ಮ ರ್ಯಾಂಕಿಂಗ್ ಅಷ್ಟು ಬಂದಿದೆ. ಬಿಕಾಸ್ ಆಫ್ ಯುವರ್ ಎಫರ್ಟ್ ಅಷ್ಟೇ. ಎಫರ್ಟ್ ಆ್ಯಂಡ್ ಔಟ್ಕಮ್ಮು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಕರೆಕ್ಟಾ? ಸೊ ನೀವೇನು ಮಾಡಬೇಕು ಅಂದರೆ ಈ ಡಾಕ್ಯುಮೆಂಟ್ನ ಅನಲೈಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟು. ಒಳ್ಳೆ ಕಾಲೇಜ್ ಅಲಾಟ್ ಆಗೋದು ಏನರ ಮೇಲೆ ಅಂದರೆ ಈ ಡಾಕ್ಯುಮೆಂಟ್ನ ಅನಲೈಸ್ ಮಾಡಿಬಿಟ್ಟು ನಿಮ್ಮ ಸೀಟು ಪ್ರಾಪರಾಗಿ ಸೀಕ್ವೆನ್ಸು ನಾವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀವಲ್ಲ, ನನಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲು ನಂದು ಈಗ 1000 ಇದ್ದರೆ ಈ ಡಾಕ್ಯುಮೆಂಟ್ ನೋಡ್ತೀರಾ 938ಕ್ಕೆ ಆರ್ ವಿ ಸಿ ಸಿಕ್ಕಿದೆ ಲಾಸ್ಟ್ಗೆ ಕಟ್ ಆಫ್ ಆಗಿರೋದು ಅಂತ ನೀವು ಅಪ್ಲೈ ಮಾಡದೆ ಹೋದರೆ ಅದು ದಡ್ತನ ಆಗುತ್ತೆ. ನಿಮಗೆ ಸಿಗಲಿ ಬಿಡಲಿ ನೀವು ಈ ಕಾಲೇಜ್ನ ಹಾಕಿ. ಫಸ್ಟು ಸೀಟ್ ಅಲಾಟ್ಮೆಂಟ್ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು 3000 ರ್ಯಾಂಕಿಂಗ್ ಅಂದರೆ ಏನು ನೋಡುತ್ತೆ ಅಂದರೆ ಫಸ್ಟು ನಿಮ್ಮ ಫಸ್ಟ್ ಪ್ರಿಫ್ರೆನ್ಸ್ ಅಲ್ವಾ ಇದನ್ನು ನೋಡುತ್ತೆ. ಆರ್ ವಿ ಸಿಲಿ ಈ ಕ್ಯಾಂಡಿಡೇಟು CS ನೋಡ್ತಿದ್ದಾನೆ, ಬಟ್ ಸೀಟ್ ಏನಾರು ಇದ್ದರೆ ಅಲಾಟ್ ಆಗಿಬಿಡುತ್ತೆ ನಿಮಗೇನೆ. ಓಕೆನಾ? ಸೀಟ್ ಏನಾರು ಖಾಲಿ ಆಗಿದೆ ನಿಮ್ಗಿಂತ ಮುಂಚೆ ಆಲ್ರೆಡಿ ಇರೋವಂಥ ಕ್ಯಾಂಡಿಡೇಟ್ಸ್ಗೆ ಅಲಾಟ್ ಆಗಿಬಿಟ್ಟಿದ್ರೆ ಸೀಟ್ ಖಾಲಿ ಆಗಿದೆ ಜನರಲ್ ಮೆರಿಟಲ್ಲಿ ನೋಡುತ್ತೆ. ಅಲ್ಲೂ ಇಲ್ಲ ಅಂದರೆ ಈ ಬ್ರ್ಯಾಂಚು ಅಲಾಟ್ ಆಗೋಲ್ಲ ನಿಮಗೆ. ನೆಕ್ಸ್ಟು ನಿಮ್ಮ ಆಪ್ಷನ್ ಎಂಟ್ರಿ ಏನು ಮಾಡಿರ್ತಿರಲ್ಲ ಅದ್ರ ಮೇಲೇ ಅಲಾಟ್ ಆಗುತ್ತೆ. ಓಕೆನಾ? ಸೊ ನಿಮ್ಮದು ರ್ಯಾಂಕಿಂಗು ಸ್ವಲ್ಪ ಕಡಿಮೆ ಬಂದಿದ್ರೂ ಕೂಡ, ಫಾರ್ ಎಕ್ಸಾಂಪಲ್ ನಿಮ್ಮದೊಂದು 6,000 ಬಂದಿದ್ರೂ ಕೂಡ ಈವನ್ ಮುಂಚೆ ಇರೋದನ್ನು ಹಾಕಿ. ಬಿಕಾಸ್ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡಲ್ಲಿ ಕೆಲವೊಬ್ಬರು ಮೆಡಿಕಲ್ಗೆ ಹೋಗ್ಬೋದು, ಕೆಲವೊಂದು ಡಿಫ್ರೆಂಟ್ ವೇರಿಯಸ್ ಅದರ್ ಸಬ್ಜೆಕ್ಟ್ನೇ ಚೂಸ್ ಮಾಡ್ಬೋದು. ಹಾಗಾಗಿ ನೀವು
ಸಿ ಇ ಟಿ ಕಡೆಯಿಂದ ಐ ಡೋಂಟ್ ಥಿಂಕ್ ನೀವು ಬರೀ 10 ಆಪ್ಷನ್ ಎಂಟ್ರ್ ಮಾಡಬೇಕು ಅಂತ ಏನು ಲಿಮಿಟೇಷನ್ ಇಲ್ಲ. 20, 30, 50 ಎಷ್ಟು ಬೇಕಾದ್ರೂ ಹಾಕ್ಬೋದು. ಸೊ ಹಾಗಾಗಿ ಸ್ಟಾರ್ಟ್ ಫ್ರಮ್ ತುಂಬ ಒಳ್ಳೆ ಕಾಲೇಜು, ಒಳ್ಳೆ ಬ್ರಾಂಚ್ ಕಾಂಬಿನೇಷನಿಂದ ಸ್ಟಾರ್ಟ್ ಮಾಡಿ, ಅದು ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಅದ್ರದ್ದು ಸ್ವಲ್ಪ ಅದಕ್ಕಿಂತ ನೆಕ್ಸ್ಟ್ ಪಾಸಿಬಲ್ ಬ್ರ್ಯಾಂಚ್ ಮತ್ತು ಕಾಲೇಜ್ ಕಾಂಬಿನೇಷನ್ನ ಆಗ್ತಾ ಹೋಗಿ. ಓಕೆನಾ? ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಇದು ಟ್ರೈ ಮಾಡುತ್ತೆ ಅಲಾಟ್ ಆಗುತ್ತೋ ಇಲ್ವೋ ಅಂತ. ಇದು ಸಿಗಲಿಲ್ಲ ಅಂದರೆ ಇದು ಅಲಾಟ್ ಆಗೋಲ್ಲ. ನೆಕ್ಸ್ಟ್ ನಿಮ್ಮ ಪ್ರಿಫರೆನ್ಸ್ನೇ ತೊಗೊಳುತ್ತೆ. ಸಿಸ್ಟಮ್ ರ್ಯಾಂಡಮಾಗಿ ಯಾವ ಕಾಲೇಜ್ನೂ ಅಲಾಟ್ ಮಾಡಲ್ಲ, ಇವಾಗಿರೋದು ಅದು ಆಪ್ಷನ್ನು. ಓಕೆನಾ? ಸೆಕೆಂಡ್ ಕಾಲೇಜ್ ನೋಡುತ್ತೆ, ಓಕೆ ಇವನ್ ರ್ಯಾಂಕಿಂಗಿಗೆ ಸೀಟ್ ಇದೆಯಾ, 2A ಜನರಲ್ಲು 3000 ಇದೆ, ಸೀಟ್ ಇದ್ದರೆ ಅಲಾಟ್ ಆಗಿಬಿಡುತ್ತೆ ನಿಮಗೆ ಈ ಸರಿ. ಓಕೆನಾ? ಇಲ್ಲಾಂದರೆ ಅಲಾಟ್ ಆಗೋಲ್ಲ. ನೆಕ್ಸ್ಟ್ ಇದನ್ನು ನೋಡುತ್ತೆ, ಕಟ್ ಆಫ್ ರ್ಯಾಂಕಿಂಗ್ ಏನು ಬರೋಲ್ಲ. ಕಟ್ ಆಫ್ ರ್ಯಾಂಕಿಂಗ್ ನಾವು ಇಲ್ಲಿ ಏನು ಮಾಡಿದ್ದೀವಲ್ಲ ಅದು ನಮ್ಮ ಅನಾಲಿಸಿಸಿಗೆ ಮೇಯ್ನ್ ಕನ್ಸಿಡರ್ ಆಗೋದು ಕಾಲೇಜ್ ಕೋಡು ಮತ್ತು ಬ್ರ್ಯಾಂಚ್ ಕೋಡ್ ಅಷ್ಟೇ, ನೀವು ಕೊಟ್ಟಿರೋಂಥ ಪ್ರಿಫರೆನ್ಸು. RVC ಇಲ್ಲಿ CS ಐತಾ ನಿಮ್ಮ ಕೆಟಗರಿಗೆ ಅಥವಾ ಜನರಲ್ ಮೆರಿಟಿಗೆ ಇದ್ರೆ ಅಲಾಟ್ ಆಗುತ್ತೆ, ಇಲ್ಲಾಂದರೆ ನೆಕ್ಸ್ಟ್ ಹೋಗುತ್ತೆ. EC ಟ್ರೈ ಮಾಡುತ್ತೆ, ಸಿಗಲೇ ಹೋದರೆ ಓಕೆ. ನೆಕ್ಸ್ಟ್ MSRITಲಿ ಅಪ್ಲೈ ಮಾಡ್ತೀರಾ CS, ಇಲ್ಲೂ ನಿಮ್ಮ ರ್ಯಾಂಕಿಂಗಿಗೆ ಕಾಲಿಲ್ಲ ಅಂದರೆ ಓಕೆ. SGC ಮೈಸೂರಲ್ಲಿ ಏನಾದ್ರು ಆಲ್ರೆಡಿ ಸೀಟು ಅವೈಲಬಲ್ ಇದ್ದರೆ ನಿಮ್ಮ ರ್ಯಾಂಕಿಂಗಿಗೆ ಏನಾಗುತ್ತೆ, ಅಲಾಟ್ ಆಗಿಬಿಡುತ್ತೆ ಫಸ್ಟ್ ರೌಂಡಲ್ಲೇ. ಓಕೆನಾ? ಹಾಗಾಗಿ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು 10,000 ರ್ಯಾಂಕಿಂಗ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ 15,000 ರ್ಯಾಂಕಿಂಗು, ಇದೂ ಚೆಕ್ ಮಾಡ್ತು ನಿಮ್ಮ ಪ್ರಿಫರೆನ್ಸ್ ಇದೆಲ್ಲ ಹಾಕಿದ್ರಿ. ಓಕೆನಾ? ಇದೆಲ್ಲ ಹಾಕಿದ್ರಿ, ಇದು ಯಾವುದ್ರಲ್ಲೂ ಅಲಾಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟೇ ಅಲಾಟ್ ಆಗೋಲ್ಲ. ಯಾಕೆ ಹೇಳಿ, ನೀವು ಹಾಕಿರೋ ನೀವು ಆಪ್ಷನ್ ಚೂಸ್ ಮಾಡಿರೋದು ಬರೀ 9 ಆಪ್ಷನ್ ಚೂಸ್ ಮಾಡಿದರೆ ಇದರಲ್ಲಿ ಯಾವುದ್ರಲ್ಲೂ ಸೀಟ್ ಇರಲಿಲ್ಲ. ನಿಮಗೆ ಫಸ್ಟ್ ರೌಂಡಲ್ಲಿ ನಿಮ್ಮದು ಒಂದು 15,000 ರ್ಯಾಂಕಿಂಗು, ವೆರಿ ಗುಡ್ ರ್ಯಾಂಕಿಂಗ್ ಇದ್ರೂ ಅಲಾಟ್ ಆಗೋಲ್ಲ. ಯಾಕೆ ಹೇಳಿ, ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಬರೀ ಇಷ್ಟು ಕಾಲೇಜು ಮತ್ತು ಬ್ರಾಂಚ್ ಮಾತ್ರ. ಸೊ ಇಷ್ಟಕ್ಕೆ ಲಿಮಿಟ್ ಮಾಡಬೇಡಿ, ನೀವು ಇನ್ನೂ ಬೇರೆ ಬೇರೆ ಕಾಲೇಜು, ಬೇರೆ ಬೇರೆ ಬ್ರಾಂಚಸ್ನ ಹಾಕಬೇಕು. ಮೇನ್ ಏನಂದರೆ ನೀವು ಫಸ್ಟ್ ರೌಂಡಲ್ಲೇ ಒಳ್ಳೆ ಕಾಲೇಜನ್ನು ಅಲಾಟ್ ಮಾಡ್ಕೊಳೋಂಗೆ ಟ್ರೈ ಮಾಡಿ. ಅಲಾಟ್ ಯಾವಾಗ ಆಗುತ್ತೆ ಅಂದರೆ ನೀವು ಒಂದು 20ರಿಂದ 25 ಕಾಲೇಜ್ನ, ಸ್ಟಾರ್ಟಿಂಗ್ ಫ್ರಮ್ ಟಾಪ್ ಕಾಲೇಜ್ ಟು ದ ಲೀಸ್ಟ್ ಟಾಪ್ ಕಾಲೇಜು, ನಿಮ್ದೇನು ಪ್ರಿಫರೆನ್ಸ್ ಇರುತ್ತಲ್ಲ, ತುಂಬ ಚೆನ್ನಾಗಿದೆ ಕಾಲೇಜು ಬ್ರ್ಯಾಂಚು, ಅದನ್ನು ಫಸ್ಟ್ ಹಾಕಿ, ಅದಕ್ಕಿಂತ ಕಡಿಮೆ ಕಾಲೇಜು ಕಡಿಮೆ ಬ್ರ್ಯಾಂಚ್ ಕೆಳಗಡೆ ಹಾಕಿ, ಈ ರೀತಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಟಾಪ್ ಕಾಲೇಜು ಫಸ್ಟು, ಆಮೇಲೆ ಅದಕ್ಕಿಂತ ಕಡಿಮೆ ರ್ಯಾಂಕಿಂಗ್ ಕಾಲೇಜ್ನ ಮತ್ತು ಬ್ರ್ಯಾಂಚ್ ಕಾಂಬಿನೇಷನ್ ಹಾಕಿದ್ರೆ ಒಂದು 20ರಿಂದ 25, 30 ಹಾಕಿದ್ರೆ ನಿಮಗೆ ನಿಮ್ಮ ಪ್ರಿಫರೆನ್ಸ್ ಪ್ರಕಾರನೇ ಚೆಕ್ ಮಾಡುತ್ತೆ, ಅಲ್ಲಿ ನಿಮಗೆ ಸೀಟ್ ಅವೈಲಬಲ್ ಇರುತ್ತೆ, ಅಲ್ಲಿ ಅಲಾಟ್ ಆಗಿಬಿಡುತ್ತೆ. ಫಸ್ಟ್ ರೌಂಡಲ್ಲಿ ಅಲಾಟ್ ಆದರೆ ನೀವು ತಲೆ ಕೆಡಿಸ್ಕೊಳೋಂಥ ನೆಸೆಸಿಟಿನೇ ಇಲ್ಲ. ಓಕೆನಾ? ಸೆಕೆಂಡ್ ರೌಂಡಿಗೆ ನೀವೇನಾದ್ರು ಥಿಂಕ್ ಮಾಡ್ತೀರಾ ನಾನು ಫಸ್ಟ್ ರೌಂಡ್ ಅಟೆಂಡ್ ಮಾಡಲ್ಲ ಅಂತ, ಅದೊಂಥರ ದೊಡ್ಡ ಕೆಲಸ. ಬಿಕಾಸ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋರೆಲ್ಲ ಮೋರ್ ದೆನ್ 80% ಜಾಯ್ನ್ ಆಗ್ತಾರೆ. ಫಸ್ಟ್ ರೌಂಡಲ್ಲಿ ಯಾರಿಗೋ ಒಬ್ಬರಿಗೆ ಸೀಟ್ ಚೆನ್ನಾಗಿಲ್ಲ ಅಂದರೆ ದೆನ್ ಓನ್ಲಿ ದೇ ವಿಲ್ ಮೂವ್ ಟು ದ ಸೆಕೆಂಡ್ ರೌಂಡ್. ಹಾಗಾಗಿ ಐ ರಿಯಲಿ ರೆಕಮೆಂಡ್ ಯು ಟು ಎಂಟರ್ ಅಟ್ಲೀಸ್ಟ್ 20 to 25 ಆಪ್ಷನ್ಸ್. ಓಕೆನಾ? ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಡಿಫ್ರೆಂಟ್ ಕಾಲೇಜು, ಡಿಫ್ರೆಂಟ್ ಬ್ರಾಂಚ್ ಕಾಂಬಿನೇಷನ್ನ ಎಂಟರ್ ಮಾಡಿ. ಓಕೆನಾ? ಸೊ ಹೋಪ್ಫುಲಿ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಿಮಗೆ ಈ ರೀತಿ ಒಂದು ನಿಮ್ಮ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕಿಂಗ್ದು ಶೀಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು, ಎಲ್ಲಿ ಇರುತ್ತೆ CET ವೆಬ್ಸೈಟಲ್ಲಿ ಅಂತ ಗೊತ್ತಾಯಿತು ಅನ್ಕೋತೀನಿ. ಅದನ್ನು ಹೇಗೆ ಅನಲೈಸ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ. ಸೊ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ಆದಷ್ಟು ನಾನು ನಿಮಗೆ ಆ ಕಮೆಂಟಿಗೆ ರೆಸ್ಪಾಂಡ್ ಮಾಡಿಬಿಟ್ಟು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಏನಾರ ವಿಡಿಯೋ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇದೆ, ಆ ವಿಡಿಯೋ ಕ್ರಿಯೇಟ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಫಾರ್ ಶೂರ್ ನಾನು ಆ ವಿಡಿಯೋ ಕೂಡ ಕ್ರಿಯೇಟ್ ಮಾಡ್ತೀನಿ. ಗೊತ್ತಾಯ್ತಾ ನನ್ನ ಕಡೆಯಿಂದ? ಸೊ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ಸ್ಪೆಸಿಫಿಕ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಲ್ಸೋ ನಿಮ್ಗೆ ಯಾವುದಾದ್ರು ಕಾಲೇಜ್ ಬಗ್ಗೆ ಕನ್ಫ್ಯೂಷನ್ ಇದ್ರೂ ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ಆ್ಯಸ್ ಮಚ್ ಆಸ್ ಐ ಕ್ಯಾನ್. ಬಿಕಾಸ್ ಇವನ್ ನಾನು ಕೂಡ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡವೇ. ಇಂಜಿನಿಯರಿಂಗ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟಲ್ಲಿ ಕಂಪ್ಲೀಟ್ ಮಾಡಿದ್ದು 15 years ಬ್ಯಾಕ್. And I am also working in a software industry. Whatever best I can help, I will help you guys. Okay na? All the very best guys. Don't worry about the outcome. First analyze ಮಾಡಿ ಎಷ್ಟು ಜಾಸ್ತಿ ಆಪ್ಷನ್ಸ್ ಆಗುತ್ತೋ ಆಪ್ಷನ್ ಎಂಟ್ರಿ ಟ್ರೈ ಮಾಡಿ. ಮೇ ಬಿ ಆಪ್ಷನ್ ಎಂಟ್ರಿ ಓಪನ್ ಆದಾಗ ನಿಮ್ಗೆ ಯಾರಿಗಾದ್ರೂ ಆಪ್ಷನ್ ಎಂಟ್ರಿನ ಎಂಟ್ರ್ ಮಾಡೋದಕ್ಕೆ ಏನಾದ್ರು ಹೆಲ್ಪ್ ಬೇಕು ಅಂತಂದರೆ ಮೇ ಬಿ ವಿ ಕ್ಯಾನ್ ಕ್ರಿಯೇಟ್ ಒನ್ ವೀಡಿಯೋ ಆನ್ ದಟ್. ಮೇ ಬಿ ಐ ಮೇ ನೀಡ್ ಯಾರ ಒಬ್ರದ್ದು ಕ್ರೆಡೆನ್ಷಿಯಲ್ಸ್ ನನಗೆ ಕೊಟ್ಟರೆ ನಾನು ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಫಿಲ್ ಮಾಡೋದು ಇನ್ಫಾರ್ಮೇಷನ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಲೋನ್ನ, ಬಿಕಾಸ್ ನಾವು PUC ಕಂಪ್ಲೀಟ್ ಆಗಿ ಇವಾಗ ಪ್ರೊಫೆಷ್ನಲ್ ಕೋರ್ಸಸ್ಗೆ ಜಾಯ್ನ್ ಆಗ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಇಂಜಿನಿಯರಿಂಗ್ ಇರ್ಬೋದು ಅಥವಾ
ಮೆಡಿಕಲ್ ಇರ್ಬೋದು, ಇಲ್ಲ B.Pharm ಇರ್ಬೋದು, ಅಥವಾ BSc ನರ್ಸಿಂಗ್ ಇರ್ಬೋದು, BSc ಅಗ್ರಿಕಲ್ಚರ್ ಇರ್ಬೋದು. ಫೀಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಮೇ ಬಿ ಎಲ್ಲರಿಗೂ ಕೂಡ ಅಷ್ಟು ಫೀಸ್ನ, ಈವನ್ ಗೌರ್ಮೆಂಟ್ ಕೋಟಾದಲ್ಲೂ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಅಷ್ಟು ಫೀಸ್ನ ಭರಿಸೋ ಅಂಥ ಶಕ್ತಿ ನಿಮ್ಮ ಪೇರೆಂಟ್ಸಿಗೆ ಇರ್ಬೋದು, ಇಲ್ದಲೇ ಇರ್ಬೋದು. ಅಥವಾ ನಿಮಗೆ ಒಂದು ಶಿಸ್ತು ಕಲಿಸೋದಕ್ಕೆ ನಿಮ್ಮ ಪೇರೆಂಟ್ಸ್ ಎಜುಕೇಷನ್ ಲೋನ್ನ ತಗೊಂಡು ಈ ಪರ್ಟಿಕ್ಯುಲರ್ ಕೋರ್ಸ್ಗೆ ನಿಮ್ಮನ್ನು ಜಾಯ್ನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಅದ್ರ ಬಗ್ಗೆ ಪ್ರತಿಷ್ಠಿತ ಬ್ಯಾಂಕ್ಗಳ ಮೇಯ್ನ್ ಮ್ಯಾನೇಜರ್ಸ್ ಏನಿರ್ತಾರಲ್ಲ ಅವ್ರ ಜೊತೆ ಮಾತಾಡಿ ಒಂದು ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ರೆಡಿ ಪ್ರೋಸೆಸ್ ಆನ್ಗೋಯಿಂಗ್ ಇದೆ. ಸೊ ಹಾಗಾಗಿ ಎಜುಕೇಷನ್ ಲೋನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರೋವಂಥ ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಈ ಪರ್ಟಿಕ್ಯುಲರ್ ವಿಡಿಯೋನ CET ಕೌನ್ಸಿಲಿಂಗ್ಗೆ ಯಾರು ಅಪಿಯರ್ ಆಗಬೇಕು ಅಂತ ಇದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋ ಕಳಿಸಿ, ಓಕೆನಾ? ಅವ್ರಿಗೆ ಈವನ್ ಈ ವಿಡಿಯೋದಲ್ಲಿ 1% ಹೆಲ್ಪ್ ಆದ್ರೂ ಕೂಡ ನನಗೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು. ಹೋಪ್ಫುಲಿ ಈ ವಿಡಿಯೋದಲ್ಲಿ ನಿಮಗೆ CET ಅಥವಾ KCET ಇದು ಕಟ್ ಆಫ್ ರ್ಯಾಂಕಿಂಗ್ನ ಹೇಗೆ ಫೈಂಡ್ ಔಟ್ ಮಾಡೋದು, ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಅನಲೈಸ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.